ಇವತ್ತು ನಮಗೊಂದು 10-12 ದಿವಸ 15 ದಿವಸ ಟೈಮ್ ಸಿಗುತ್ತೆ ಅಷ್ಟೇ. ಮ್ಯಾಕ್ಸಿಮಮ್ ಒಂದು 10-12 ದಿವಸ ಸಿಗ್ಬೋದು. ಅಷ್ಟರಲ್ಲಿ ನಾವು ಸತ್ತರೆ ಎಲ್ಲೂ ಹೋಗ್ತೀವಿ, ಸಾವಂದರೆ ಏನು, ನಿಜವಾಗ್ಲೂ ಸಾವು ಹೇಗಾಗುತ್ತೆ, ಮತ್ತು ಅಲ್ಲಿ ಸ್ಮಶಾನದಲ್ಲಿ ಮಾಡುವಂಥ ಕ್ರಿಯೆಗಳು ಏನು, ಮತ್ತು ಹುಟ್ಟು ಬರೋದು ನಿಜಾನ, ಅದಕ್ಕೆ ಪುನರ್ಜನ್ಮ ಅಂತ ಹೇಳ್ತಾರೆ, ಅವೆಲ್ಲ ಸೈಂಟಿಫಿಕ್ ಆಗಿ ಏನಾದರೂ ನಂಬೋದಕ್ಕೆ ಸಾಧ್ಯತೆ ಇದೆಯಾ, ಮತ್ತು ನಾವು ಕೊನೆ ಕಾಲದಲ್ಲಿ ಪರಮಾತ್ಮನ ನೆನೆಸ್ಕೊಂಡು ಮತ್ತೆ ಮನುಷ್ಯರಾಗಿ ಹುಟ್ಟೋದಕ್ಕೆ ನಮ್ಮ ಕೈನಲ್ಲಿ ಸಾಧ್ಯ ಇದೆಯಾ ಅಂತ ಇವುಗಳ ಬಗ್ಗೆ ಎಲ್ಲ ಚಿಂತನೆ ಮಾಡಬೇಕಾಗಿದೆ. ನಾವು ಇವುಗಳು ಸ್ವಲ್ಪ ಚಿಂತನೆ ಮಾಡೋಣ. ಓಕೆ, ನೋಡಿ, ಹುಟ್ಟು, ಸಾವು. ಹುಟ್ಟು ನನ್ನ ಕೈನಲ್ಲಿಲ್ಲ, ನನಗೆ ಬೇಕಾದ ಹುಟ್ಟಕ್ಕೆ ಬರಲ್ಲ, ನನಗೆ ಆ ಒಂದು ಫ್ರೀಡಮ್ ಇದೆಯಾ, ಇಲ್ಲ. ಹೋಗಲಿ, ಸಾವು, ನನಗೆ ಬೇಕಾದಂಗೆ ಸಾಯೋದಕ್ಕೆ ಫ್ರೀಡಮ್ ಇದೆಯಾ, ನನಗೆ ಬೇಕಾದಂಗೆ ನಾನು ಸಾಯ್ತೀನ, ಬರೋದಿಲ್ಲ. ಆದರೆ ನಮಗೆ ಬೇಕಾದಂಗೆ ಸಾಯೋದು ಅಂತಂದರೆ ನೇಣು ಹಾಕ್ಕೊಂಡೋ, ಮೈ ಸುಟ್ಕೊಂಡೋ, ನೀರು ಕೆರೆ ಬಾವಿ ಬಿದ್ದೋ ಸಾಯ್ಬೋದು. ಅದನ್ನು ಸಾವನ್ನಲ್ಲ, ಪಿಶಾಚಿಗಳಾಗ್ತೀವಿ. ನಮ್ಮ ಶಾಸ್ತ್ರದಲ್ಲಿ ಈ ಸೂಯಿಸೈಡ್ ಅಥವಾ ಆತ್ಮಹತ್ಯೆ ಅಂತಾರಲ್ಲ, ಮಹಾಪಾಪ ಅಂತಾರೆ. ಅದಕ್ಕೆ ಪ್ರಯತ್ನ ಮಾಡಬಾರ್ದು. ಅದನ್ನು ನಾನು ಬೇರೆ ದಿನ ಯಾವತ್ತಾದರೂ ಹೇಳ್ತೀನಿ. ಹುಟ್ಟೋದು, ಸಾವು ನನ್ನ ಕೈನಲ್ಲಿ ಇಲ್ಲ, ಎರಡೂ. ಇನ್ನು ಎರಡರ ಮಧ್ಯೆ 3 ದಿವಸ. ಈ 3 ದಿವಸ ನನ್ನ ಹಾಗೆ ಆಗಬೇಕು ಅಂತ ಯಾಕೆ ಬಲಾತ್ಕಾರ? ನೋಡ್ರಿ ಎಷ್ಟು ಚೆನ್ನಾಗಿದೆ. ಏನು ಹೇಳ್ತಾರೆ? ಇಲ್ಲೇ ಸ್ವರ್ಗ, ಇಲ್ಲೇ ನರಕ, ಮೇಲೇನಿಲ್ಲ ಸುಳ್ಳು, ಹುಟ್ಟು ಸಾವು ಎರಡರ ಮಧ್ಯೆ 3 ದಿನದ ಬಾಳು, ಹೇ 3 ದಿನದ ಬಾಳು. ಹುಟ್ಟು ಸಾವು ಅಂದ್ರೇನು? 3 ದಿವಸದ ಬಾಳು ಅಷ್ಟೆ. ಭಕ್ತ ಕುಂಬಾರದಲ್ಲಿ ಆ ಕುಂಬಾರ ಹಾಡು ಹೇಳ್ತಾನೆ, ಮಾನವ ಮೂಳೆ ಮಾಂಸದ ತಡಿಗೆ, ದೇಹವು ಮೂಳೆ ಮಾಂಸದ ತಡಿಗೆ ಅಂತ ಹೇಳಿ ಒಂದು ಕಡೆ ಚೆನ್ನಾಗಿ ಹೇಳ್ತಾನೆ, ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ನೋಡ್ರಿ, ಬರುವಾಗ ನಾವು ಬಟ್ಟೆ ಹಾಕ್ಕೊಂಬರಲ್ಲ, ಹೋಗುವಾಗಲೂ ನಾವೇನು ತೊಗೊಂಡೋಗೋಕ್ಕಾಗಲ್ಲ, ಬಟ್ಟೆನೂ ಇರಲ್ಲ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಮಧ್ಯೆ 3 ದಿವಸ ಕತ್ತಲೆ. ಹೇಗಿದೆ ನೋಡ್ರಿ. ಹಾಗಾದರೆ ಈ ಮಧ್ಯದಲ್ಲಿ 3 ದಿವಸ ನನ್ನಾಗಿಲ್ಲ, ನಾನು ಅನ್ಕೊಂಡಂಗೆ ನಡೆಯಲ್ಲ. ಮತ್ತು ನೀವೇನು ಮಾಡಬೇಕು ಅಂತ ಹೇಳ್ತೀರಾ ಸರ್? ಅದನ್ನು ದೇವ್ರಿಗೆ ಬಿಟ್ಬಿಡಿ. ಹೇಗೆ ಬಿಡ್ಬೇಕು ಅದನ್ನು? ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆಯಿವೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಹುಟ್ಟು ಸಾವು ಬಾಳಿನಲ್ಲಿ 2 ಕೊನೆಗಳು, ಹರುಷ ಒಂದು ಯಾರಿಗುಂಟು ಹೇಳು ಜಗದಲ್ಲಿ, ನಿರಾಶೆ ಏತಕ್ಕೆ ಅದೇನೆ ಬಂದರೂ ಅವನ ಕಾಣಿಕೆ. ಹಂಗ್ಯಾಕೆ ತಗೊಳಕ್ಕೆ ಬರೋದಿಲ್ಲ ನಮಗೆ? ಹುಟ್ಟು ನನ್ನ ಕೈನಲ್ಲಿಲ್ಲ, ಸಾವು ನನ್ನ ಕೈನಲ್ಲಿಲ್ಲ, ಈ 2 ಕೊನೆಗಳು ಮಧ್ಯದಲ್ಲಿ 3 ದಿವಸ ನನ್ನ ಹಾಗಾಗಬೇಕು ಅಂತ ಯಾಕೆ? ನೋಡಿ ಎಷ್ಟು ಚೆನ್ನಾಗಿದೆ. ಈಗ ನನ್ನ ಹಾಗೆ ಆಗಬೇಕು, ನಾನು ಅಂದ್ಕೊಂಡಂಗೆ ಆಗಬೇಕು ಅಂತ ಅಂದರೆ ನರಕ. ಏನಾಗುತ್ತೆ ಗೊತ್ತಾ? ಈ ಉದಾಹರಣೆಗೆ ನದಿನಲ್ಲಿ ನೀರು ಹರಿತಾ ಇರುತ್ತೆ, ಅಲೆಗಳು ಬರ್ತಾ ಇರುತ್ತೆ. ಆ ನದಿನಲ್ಲಿ ನೀರು ಹರಿಯೋ ಡೈರೆಕ್ಷನ್ನಲ್ಲೇ ನಾವು ಈಜಾಡ್ಕೊಂಡು ಹೋಗ್ಬಿಟ್ರೆ, ಸ್ವಲ್ಪ ನೀರು ಹೀಗೆ ಹರಿತಾ ಇದೆ ಅಂತ ಇಟ್ಕೊಳ್ಳಿ, ನೀವು ಹೀಗೆ ಈಜಾಡ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಿ.
ಎಷ್ಟು ಕಷ್ಟ ಆಗುತ್ತೆ? ಇಷ್ಟೇ ಕಷ್ಟ ಆಗುತ್ತೆ. ಈ ಹುಟ್ಟು ಸಾವುಗಳ ಮಧ್ಯೆ ಬಿಟ್ಬಿಡಿ ದೇವರಿಗೆ. ಎರಡೂ ನನ್ನ ಕೈನಲ್ಲಿಲ್ಲ. ಮಧ್ಯದಲ್ಲಿ 3 ದಿನ ಮಾತ್ರ ನಾನಾದಂಗೆ ಆಗಬೇಕು ಅನ್ನೋದು ಯಾಕೆ? ಅದೇನು ಹೇಳೋದು? ಅದು ಆದಂಗೆ ನಾನು ಸ್ವೀಕಾರ ಮಾಡಕ್ಕೆ ಬಂದರೆ ಏನೇ ಬರಲಿ, ಗೋವಿಂದನ ದಯೆ ಇರಲಿ, ಇದು ಪರಮಾತ್ಮನ ಪ್ರಸಾದ ಅಂತ ಸ್ವೀಕಾರ ಮಾಡಿದರೆ ಸ್ವರ್ಗ. ನನಗೆ ಬೇಕಾದಂಗೆ ಆಗಲಿ ಅಂದರೆ ನರಕ. ಅದನ್ನೇ ಹೇಳೋದು ಅವನು. ಇಲ್ಲೇ ಸ್ವರ್ಗ, ಇಲ್ಲೇ ನರಕ. ನಿಜವಾಗ್ಲೂ ಸ್ವರ್ಗ ನರಕ ಮಾಡ್ಕೊಳ್ಳೋರು ಯಾರು? ನಾವೇ. ಸರಿ, ಹಾಗಾದರೆ 3 ದಿವಸದ ಬಾಳು ನಾನು ಹೇಗೆ ಬಾಳಬೇಕು? ನಾವೆಲ್ಲ ಬೇರೆಯವ್ರ ಹಾಡು ಹೇಳ್ಬಿಟ್ರೆ ರಾಜ್ಕುಮಾರ್ ಕೋಪ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ರಾಜ್ಕುಮಾರದು ಒಂದು ಹಾಡು ಹೇಳ್ಕೊಂಡ್ಬಿಟ್ರೆ ಒಳ್ಳೆಯದು. ಯಾರಿಗಾದ್ರೂ ನೆನಪು ಬರುತ್ತಾ ಈ ಸಮಯದಲ್ಲಿ ರಾಜ್ಕುಮಾರ್ ಹಾಡು ಯಾವ್ದು ಹಾಡ್ಬೋದು ಅಂತ? ಯಾರಿಗಾದ್ರೂ ನೆನಪು ಬರುತ್ತಾ? ಹಾಡುಗಳು ಕೇಳೋರು ಇದ್ರೆ ಗೊತ್ತಿರುತ್ತೆ. ಓಕೆ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ, ಎಲ್ಲೆಲ್ಲೋರ ಸದೌತಣ, ಆಹ ಎಲ್ಲೆಲ್ಲೋರ ಸದೌತಣ, ಲ ಲ ಲ ಲ ಲ ಲ ನನ ನನ ನನ. ಹೇಗಿದೆ ನೋಡ್ರಿ. ಮತ್ತು ಆ 3 ದಿವಸ ಹೇಗೆ ಬಾಳ್ಬೇಕು? ನಗ್ನಗ್ತಾ ಬಾಳ್ರಿ, ಯಾವಾಗಲೂ ನಗ್ತಾ ಇರ್ರಿ. ಇದು ನಿಜವಾದ ಜೀವನ. ಅವಾಗೇನಾಗುತ್ತೆ? ಸ್ವರ್ಗ ಆಗುತ್ತೆ. ನಾನು ಅಂದ್ಕೊಂಡಂಗೆ ಹತ್ಕೊಂಡು ಮಾಡಿದ್ರೆ ನರಕ ಆಗುತ್ತೆ. ಯಾವುದು ಬೇಕು ನಮಗೆ? ಸ್ವರ್ಗ ಮಾಡ್ಕೊಳ್ಳೋದು ನಮ್ಮ ಕೈನಲ್ಲಿದೆ, ನರಕ ಮಾಡ್ಕೊಳ್ಳೋದು ನನ್ನ ಕೈನಲ್ಲೇ ಇದೆ. ಹಿಂದೆ ಆಗಿದ್ದನ್ನು ಬಿಟ್ಬಿಡಬೇಕು. ಹಿಂದೆ ಆಗಿದ್ದನ್ನು ನಾವು ಎಷ್ಟೇ ಯೋಚನೆ ಮಾಡಿ ರೆಕ್ಟಿಫೈ ಮಾಡೋಕ್ಕಾಗತ್ತಾ? ಪಾಸ್ಟ್ ಇಸ್ ಪಾಸ್ಟ್. ಮತ್ತು ಈ ಪ್ರಪಂಚಕ್ಕೆ ಬಂದವರು ಅಲೆಕ್ಸಾಂಡರ್ ಬಂದ. ಅವನು ಪ್ರಪಂಚಕ್ಕೆ ಒಡೆಯನಾಗಬೇಕು ಅಂತ ಅವನು ಆಸೆ ಪಟ್ಟ. ಇರೋದು 3 ದಿವಸ ಬಾಳಿನಲ್ಲಿ ಅವನು ಒಡೆಯನಾಗಬೇಕು ಅಂತ, ಅವನು ಬೇಕಾದಂಗೆ ಆಗಬೇಕು ಅಂತ ಮಾಡ್ದ. ಗೆತ್ಕೊಂಡ್ಬಂದ, ಎಲ್ಲ ದೇಶಗಳನ್ನೇ ಗೆತ್ಕೊಂಡ್ಬಂದ. ಅವನು ಹಾಕೋದಷ್ಟು ಎಫರ್ಟ್ ಯಾರಿಗೂ ಹಾಕೋಕ್ಕಾಗಲ್ಲ. ಧೈರ್ಯ, ವೀರ, ಶೂರ, ರಾಜ. ಅವನಿಗಷ್ಟೇ ಶಕ್ತಿ ಇತ್ತು, ಬಲ ಇತ್ತು, ಎಲ್ಲ ಇತ್ತು. ಏನಾಯಿತು ಕೊನೆಗೆ? ಅವನ ರಿಸಲ್ಟ್ ಏನು ಗೊತ್ತಾ? ಅವನು ಸಾಯೋವಾಗ ಬಂದರೆ ಅವಾಗ ನಡ್ಕೊಂಡ್ಬರ್ಬೇಕಾಗಿತ್ತು ಯುದ್ಧ. ಅವನ ಜೊತೆಯಲ್ಲಿ ಬೇಕಾದಷ್ಟು ಜನ ಬರ್ತಾ ಇತ್ತು. ನೆಂಜೊಂಡ್ಗೂ ಬಂದರೆ ನೀವು ಸೈಲೆಂಟ್ ಮೋಡ್ಗೆ ಅವೆಲ್ಲ ಬೇಗ ಹಾಕಬೇಕು. ಆದ್ರಿಂದ ಕೊನೆಗೆ ಏನಾಯ್ತು ಅವನಿಗೆ? ನೀವು ವಿಡಿಯೋ ಆಫ್ ಮಾಡಿ ನೆಂಜೊಂಡು ಗೊತ್ತರೆ. ಆದ್ದರಿಂದ ಅಲೆಕ್ಸಾಂಡರು ಸತ್ತಾಗ ಏನಾಯಿತು? ಅವನು ಸಾಯಕ್ಕೆ ಮೊದಲು ಊರಿಗೆ ಹೋಗೋಕ್ಕಾಗಲ್ಲ. ಅವನು 10 ವರ್ಷ 15 ವರ್ಷ ಆಗ್ಬಿಟ್ಟಿತ್ತು ಅವನು ಊರು ಬಿಟ್ಟು. ಸೈನಿಕರು ಎಲ್ರಿಗೂ ಬೇಜಾರಾಗ್ಬಿಟ್ಟಿದೆ. ಗೆದ್ದ ಎಷ್ಟೊಂದು. ಅವನು ಒಂದು ಸಾರಿ ಅವ್ರ ತಾಯಿ ತೊಡೆ ಮೇಲೆ ಮಲ್ಕೊಂಡು ಅಳ್ತಾ ಇದ್ದಂತೆ. ಯಾಕೋ ಮಗು ಅಳ್ತೀಯ ನೀನು ಅಂದಾಗ, ನನಗೆ ಗೆಲ್ಲೋದಕ್ಕೆ ರಾಜ್ಯನೇ ಇಲ್ಲ, ಎಲ್ಲ ಗೆದ್ದುಬಿಟ್ಟಿದ್ದೀನಿ ಅಂತ. ಅವಾಗ ಅಷ್ಟೊಂದು ಗೆದ್ದುಬಿಟ್ಟಿದ್ದ. ಬಟ್ ಪ್ರಪಂಚಕ್ಕೆ ಒಡೆಯನಾಗಬೇಕು ಅಂತ ಆಸೆ ಮಾಡಿ ಮತ್ತೆ ಬಂದು ಕೊನೆಗೆ ಅವನು ಪೂರ್ತಿ ಪ್ರಪಂಚನ ಗೆಲ್ಲಕ್ಕಾಗಲಿಲ್ಲ. ಕೊನೆಗೆ ಸಾವು ಹತ್ರ ಬಂತು. ಯಾವ ಡಾಕ್ಟ್ರು ಉಳಿಸೋಕ್ಕಾಗಲಿಲ್ಲ. ಈಗ ಅವನು ಹೇಳ್ತಾನೆ, ಅವನ ಶರೀರವನ್ನು ಎತ್ಕೊಂಡು ಹೋಗುವಾಗ ಡಾಕ್ಟರ್ಗಳೇ ಎತ್ಕೊಂಡು ಹೋಗ್ಬೇಕು. ಆ ಮಂತ್ರಿಗೆ ಹೇಳ್ತಾನೆ ಕರೆದುಬಿಟ್ಟು, ನಾನು ಸಾಯೋದು ಗ್ಯಾರಂಟಿ. ಮತ್ತು ನನ್ನ ಕೈಗಳನ್ನ ಶವ ಮೆರವಣಿಗೆ ತೊಗೊಂಡು ಹೋಗ್ತಾರೆ. ಏನು ರಾಜ ಮೆರವಣಿಗೆ ತೊಗೊಂಡು ಹೋಗುವಾಗ ನನ್ನ ಕೈಗಳು ಕುಲ್ಲ ಇರಬೇಕು ಹಿಂಗೆ. ಯಾಕೆ? ನಾನು ಸ್ಮಶಾನಕ್ಕೆ ಹೋಗುವಾಗ ಏನೂ ತೊಗೊಂಡೋಗಲ್ಲ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬರುವಾಗ ಏನೂ ತಗೋತಿಲ್ಲ, ಹೋಗುವಾಗ ಏನೂ ತಗೊಂಡು ಹೋಗೋದಿಲ್ಲ. ನೋಡ್ರಿ, ಇದನ್ನು ನಾವು ಯಾರೂ ಈ ಥರ ಚಿಂತನೆ ಮಾಡಿರಲ್ಲ. ಈಗ ಇಲ್ಲಿ ಬಂದ ಮೇಲೆ ವಿದ್ಯಾಭ್ಯಾಸ, ಎಜುಕೇಷನ್ನು, ಅಮೇರಿಕಾ,
ಫಾರಿನ್ ಕಂಟ್ರಿಗಳಿಗೆ ಹೋಗಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ ಹಣ ಸಂಪಾದನೆ ಮಾಡಿ ಎಲ್ಲವನ್ನು ಗಳಿಸ್ತೀವಿ. ಹೆಂಡತಿ, ಮಕ್ಕಳು, ಮನೆ, ಮಠ, ಆಸ್ತಿ ಪಾಸ್ತಿ, ಅಂತಸ್ತು, ಐಶ್ವರ್ಯ, ಬಿರ್ತು, ಆಳು ಕಾಳು, ವಾಹನಗಳು ಎಲ್ಲ ಸಂಪಾದನೆ ಮಾಡ್ತೀವ. ಹೋಗೋವಾಗ ತಗೊಂಡೋಗ್ತೀನ? ಏನು ತಗೊಂಡೋಗಕ್ಕಾಗಲ್ಲ. ಹೋಗಲಿ, ನಾನು ಬಂದಾಗಿ ಶರೀರ ತೊಗೊಂಬರ್ತೀನಲ್ಲ. ಹುಟ್ಟಿದಾಗ ನನ್ನ ಜೊತೆಯಲ್ಲಿ ಶರೀರ ಬರುತ್ತೆ, ಹೋಗೋವಾಗ ಈ ಶರೀರನೂ ಬರೋದಿಲ್ಲ. ಮತ್ತಿನ್ನೇನು ಬೇಕು ನಿಮಗೆ? ಈ ಶರೀರದಿಂದ ಸಂಪಾದನೆ ಮಾಡಿದ್ದು ಯಾವುದು ಬರುತ್ತೆ? ನಾನು ಹುಟ್ಟಿದಾಗ ಬಂದಂಥ ಶರೀರವೇ ನನ್ನ ಜೊತೆಯಲ್ಲಿ ಬರಲ್ಲ ಅಂದರೆ ಇನ್ನು ಈ ದೇಹದಿಂದ ಸಂಪಾದನೆ ಮಾಡಿದ್ದು ಇವೆಲ್ಲ ಯಾವುದು ಬರೋದಿಲ್ಲ. ನಮಗಿಷ್ಟೆಲ್ಲ ಗೊತ್ತಿದೆ. ಆದರೂ ಈ ಪ್ರಪಂಚದ ಮೇಲೆ ಗಂಡ ಹೆಂಡತಿ ಮಕ್ಕಳು ಮನೆ ಮಠ ಮೇಲೆ ಮೋಹ ಎಷ್ಟಿರುತ್ತೆ ನಮಗೆ. ಇದನ್ನು ಬಿಡಬೇಕು. ಬಿಡೋದಕ್ಕೆ ಅಧ್ಯಾತ್ಮ. ಯಾರು ಬಿಡ್ತಾರೋ ಅವ್ರು ಸಂತೋಷವಾಗಿರ್ತಾರೆ. ಆಗ ಅವನು ಕೈ ಕುಲ್ಲ ನೋಡಿ ಹೇಗಿದೆ. ಯಾವಾಗ ನನಗೆ ಬೇಕಾದಂಗಾಗಲಿ ಅಂದರೆ ನರಕ ಮಾಡ್ಕೊಂಡು ಹೋಗ್ತಾರೆ ಅವರು. ಕೊನೆಗೆ ಒಂದು ಸಾರಿ ಅವನು ಕೇಳ್ತಾನೆ. ಅವನಿಗೆ 3 ಜನ ಸ್ನೇಹಿತರಿರ್ತಾರೆ. ಎಷ್ಟೊಂದು ಜನ ಸ್ನೇಹಿತರಿರ್ತಾರೆ. ಅವನು ಕೇಳ್ತಾನೆ, ಅವನಿಗೆ ಕ್ಲೋಸ್ ಆಗಿರೋರು 3 ಜನ. ಅಪ್ಪ, ನಾನು ಸಾಯೋವಾಗ ದಯವಿಟ್ಟು ನೀವು 3 ಬಂದರು ಅಂತ. ನಾವು ತುಂಬ ಕ್ಲೋಸ್ ಫ್ರೆಂಡ್ಸ್, ಪ್ರಾಣಕ್ಕೆ ಪ್ರಾಣ ಕೊಡೋರು. ಒಬ್ಬ ಸ್ನೇಹಿತ ಹೇಳ್ತಾನೆ, ಇಲ್ಲ ಕಣೋ, ನಾವು ನಿನ್ನ ಮನೆವರೆಗೂ ಬರ್ತೀವಿ. ಇನ್ನೊಬ್ಬ ಸ್ನೇಹಿತ ಹೇಳ್ತಾನೆ, ಇಲ್ಲ ಕಣೋ, ಸ್ಮಶಾನದವರೆಗೂ ಬರ್ತೀವಿ. ಇನ್ನೊಬ್ಬ ಸ್ನೇಹಿತ ಹೇಳ್ತಾನೆ, ಆಯಿತು ಕಣ, ನೀನು ಎಲ್ಲಿ ಹೋಗ್ತೀಯೋ ಹೇಳೋ, ನಾನು ಬರ್ತೀನಿ ಅಲ್ಲಿಗೆ ಅಂತಾನೆ. ಇವರು 3 ಯಾರು? ನಾನು ಸತ್ತಾಗ ನನ್ನ ಮೇಲೆ ಬಿಳೆ ಬಟ್ಟೆ ಹಾಕ್ಬೋದು, ಹೂವಿನ ಹಾರಗಳು ಹಾಕ್ಬೋದು. ಇದು ನಾನು ಸಂಪಾದನೆ ಮಾಡಿ ದುಡ್ಡು. ಈಗ ಮಶಾಣದವರೆಗೂ ಬರ್ತಾರೆ ಯಾರು? ಹೆಂಡತಿ, ಮಕ್ಕಳು, ಕ್ಲೋಸ್ ರಿಲೇಟಿವ್ಸ್. ಈಗ ಅದು ಹೋಗೋಕ್ಕಾಗಲ್ಲ. ಕರೋನಾ, BBMP ಅವರೇ ತೊಗೊಂಡು ಹೋಗ್ತಾರೆ. ಗಂಡ ಸತ್ತರೆ ಹೆಂಡತಿ ಹೋಗಂಗಿಲ್ಲ, ಹೋದರೆ ಮತ್ತೆ ನಿಮಗೆ ಕರೋನಾ ಬರುತ್ತೆ. ಮಕ್ಕಳು ಹೋಗಂಗಿಲ್ಲ, ಬಾಡಿನ ತೋರಿಸೋದಿಲ್ಲ. ಈಗ ಆ ಸ್ಥಿತಿ ಬಂದಿದೆ. ಯಾರು ಹೋಗಂಗಿಲ್ಲ ಅಲ್ಲಿಗೆ. ಹಂಗೆ ಕೂತಿದೆ ಇವಾಗ. ಅದಕ್ಕೆ ಹುಷಾರಾಗಿರಬೇಕು ಅಂತ ಅನ್ನೋದು. ಆಮೇಲೆ ಏನಾಯಿತು? ಕೊನೆಗೆ ಆ ಸ್ನೇಹಿತ ಹೇಳ್ತಾನೆ, ಇನ್ನೊಬ್ಬ ಸ್ನೇಹಿತ, ನಾನು ಬರ್ತೀನಿ. ಅಲ್ಲಿಗೆ ಹೆಂಡತಿ, ಮಕ್ಕಳು, ಕ್ಲೋಸ್ ರಿಲೇಟಿವ್ಸ್ ಮಾತ್ರ ಸ್ಮಶಾನದವರೆಗೂ ಬರೋದು. ಅವರು ವಾಪಸ್ ಬಂದುಬಿಡ್ತಾರೆ. ಇನ್ನೊಬ್ಬ ಸ್ನೇಹಿತ ಹೇಳ್ತಾನೆ, ನಾನು ಬರ್ತೀನಿ ಕಣೋ. ಅಲ್ಲ ಕಣೋ, ನಾನು ಬರೋವಾಗ ಶರೀರ ತೊಗೊಂಬಂದೆ, ಅದೇ ಬರಲ್ಲ ಅಂದ್ರೆ ನೀನು ಹೇಗೆ ಬರ್ತೀಯ ಅಂತ. ಅವನು ಹೇಳ್ತಾನೆ, ನೀನಿಲ್ಲಿ ಬಂದ ಮೇಲೆ ಪಾಪ ಪುಣ್ಯ ಮಾಡ್ತೀಯಲ್ವಾ, ಅದೇ ಚಿತ್ರಗುಪ್ತರು ಬರೆದಿಟ್ಟಿರೋದು. ಅವನು ನಾನು ಬರ್ತೀನಿ ಕಣೋ ನಿನ್ನ ಜೊತೆಯಲ್ಲಿ. ಯಾಕೆ ಗೊತ್ತಾ? ಇಲ್ಲಿ ದೇಹ ಬಿಟ್ಟರು ಮತ್ತು ಈ ಸೂಕ್ಷ್ಮ ಶರೀರದಲ್ಲಿ ಸ್ವರ್ಗ ನರಕಕ್ಕೆ ಹೋಗಿ ಅಲ್ಲಿ ಅವುಗಳನ್ನ ಅನುಭವಿಸ್ಬೇಕಾಗತ್ತೆ ನಾವು. ಅದು ಸ್ವರ್ಗನೋ ನರಕನೋ ಅನುಭವಿಸಿ ಮತ್ತೆ ವಾಪಸ್ ಬರಬೇಕಾಗತ್ತೆ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಅಲ್ಲ ನಾವು ಸತ್ತರೆ ಮೇಲಕ್ಕೆ ಹೋಗಿ ಕೂಡ ಸ್ವರ್ಗ ನರಕ ಅನುಭವಿಸ್ಬೇಕು, ತಿರ್ಗಾ ಇಲ್ಲಿ ಹುಟ್ಟು ಬಂದರೆ ಇಲ್ಲೂ ದುಃಖ ಅನುಭವಿಸ್ಬೇಕಾ ಅಂತ ಪ್ರಶ್ನೆ ಬರುತ್ತೆ. ಹೌದು, 2 ಕಡೆನೂ ಅನುಭವಿಸ್ಬೇಕು. ಆದರೆ ಪಿಕ್ಚರ್ ಹಾಡು ಕಟ್ಕೊಳಕ್ಕೆ ಹೋಗಬೇಡಿ. ಇಲ್ಲೇ ಸ್ವರ್ಗ, ಇಲ್ಲೇ ನರಕ, ಮೇಲೇನಿಲ್ಲ ಸುಳ್ಳು. ಅದು ಪಿಕ್ಚರ್ಗೋಸ್ಕರ ತೆಗ್ದಿರೋದು. ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬೇಕು. ಉಪನಿಷತ್ತುಗಳ ಪ್ರಕಾರ, ಶಾಸ್ತ್ರದ ಪ್ರಕಾರ, ಪುರಾಣಗಳ ಪ್ರಕಾರ, ಗರುಡ ಪುರಾಣದ ಪ್ರಕಾರ ಸತ್ತರೆ ಇಲ್ಲೂ ಬದುಕಿರೋವರೆಗೂ ಇಲ್ಲೂ ಅನುಭವಿಸ್ಬೇಕು. ಯಾರಾದರೂ ಒಬ್ಬರು ಕೈ ಮುಟ್ಕೊಂಡು ಹೇಳಿಬಿಡ್ಲಿ, ನಾನು ಹುಟ್ಟಿದಾಗಲಿಂದ ಸಂತೋಷವಾಗಿದ್ದೇನೆ ಅಂತ ಹೇಳಿಬಿಡ್ಲಿ ನೋಡೋಣ. ಮೈಸೂರು ಮಹಾರಾಜರು ಹೇಳ್ತಾರಾ? ದ ಹೋಲ್ ಕರ್ನಾಟಕ ಅವ್ರದ್ದು. ಹೇಳಿ ನೋಡೋಣ ಮೈಸೂರು ಮಹಾರಾಜರು. ಅವ್ರು ನಾನು ಚೆನ್ನಾಗಿದ್ದೇನೆ ಅಂತ ಹೇಳಬೇಕಾದ್ರೆ ಯಾಕೆ ಸೂಯಿಸೈಡ್ ಮಾಡ್ಕೋಬೇಕಾಯಿತು? ಅವರು ತಮ್ಮ ಪ್ರಾಣವನ್ನು ಕಳ್ಕೊತಾರೆ. ಈಗ ತಾನೇ ಹೇಳಿದೆ, ಪ್ರಾಣ ಕಳ್ಕೊಂಡ್ರೆ ಅದರಷ್ಟು ಕೆಟ್ಟದ್ದು ಮತ್ತೊಂದಿಲ್ಲ. ಇದನ್ನು ಸೂಯಿಸೈಡ್ ಅಂತಾರೆ. ವಿಷ ಕುಡ್ದೋ ಏನೋ ಮಾಡಿಕೊಂಡ್ರೆ ಅದಕ್ಕೆ ಆತ್ಮಹತ್ಯೆ ಅಂತಾರೆ. ಪಿಶಾಚಿಗಳಾಗ್ತೀವಿ, ದೆವ್ಗಳಾಗ್ತೀವಿ. ಅದಿದ್ದಿದ್ದು ರಾಮಾಯಣ. ಆದ್ದರಿಂದ ಮೈಸೂರು ಮಹಾರಾಜರು ಹೇಳಿ ಸುಖವಾಗಿದ್ದರೆ ಇವಾಗ ಅಲ್ಲಿ ಏನಾಯಿತು? ಇಲ್ಲೂ ಕೂಡ ಸುಖ ದುಃಖ ಅನುಭವಿಸ್ಬೇಕು. ಹಾಗಾದರೆ ಇಲ್ಲಿ ಸುಖನೇ ಇಲ್ಲವಾ? ಇದೆ. ಮತ್ತು ಹೇಗೆ ತೊಗೊಂಡ್ರೆ ಬರುತ್ತದು?
ಪರಮಾತ್ಮ ಚಿಂತನೆ ಮಾಡೋದರಿಂದ, ಒಳ್ಳೆಯ ಕಾರ್ಯಗಳನ್ನ ಮಾಡೋದರಿಂದ, ಮೂರೊತ್ತು ಒಳ್ಳೆ ಚಿಂತನೆ ಮಾಡೋದರಿಂದ, ಭಗವದ್ಗೀತೆ, ಸ್ವಾಧ್ಯಾಯ, ಭಜನೆ, ಜಪ, ತಪ, ವ್ರತ, ನಿಯಮ, ಉಪವಾಸ, ದಾನ, ಧರ್ಮ, ಹೋಮ, ಹವನ, ಯಾಗ, ಯಜ್ಞ ಇಂಥವುಗಳನ್ನ ಮಾಡೋದರಿಂದ, ಸ್ವಾಧ್ಯಾಯ ಯಜ್ಞ ಇಂಥ ವಿಚಾರಗಳನ್ನ ಕೇಳ್ತಾ ಇರಬೇಕು, ಓದ್ತಾ ಇರಬೇಕು, ಭಗವದ್ಗೀತೆ ಓದಬೇಕು, ಸಾಧನೆಗಳನ್ನ ತಿಳ್ಕೋಬೇಕು, ಜಪ ಮಾಡಬೇಕು. ಯಾರಿವನ್ ಮಾಡ್ತಾರೋ ಇದೇ ನರಕ ಅವರಿಗೆ ಸ್ವರ್ಗವಾಗಿರುತ್ತೆ, ಮಿಕ್ಕದವರಿಗೆ ಇದೇ ಸ್ವರ್ಗ ನರಕವಾಗಿರುತ್ತೆ. ನಂಬಲ್ಲ ಇದನ್ನು ನಾನು ಹೇಳಿದರೆ ಯಾರೂ ನಂಬಲ್ಲ. ಏನು ಸ್ವಾಮಿ ಇಲ್ಲಿ ಸ್ವರ್ಗನೂ ಇರುತ್ತೆ ಅಂತ ಹೇಳ್ತೀರಾ ಅಂತ. ಇದೆ. ಭೀಷ್ಮ ಪಿತಾಮಹ ಧರ್ಮರಾಯನ್ನ ಮತ್ತು ದುರ್ಯೋಧನ ಇಬ್ಬರನ್ನು ಕರೆದು ಪ್ರಪಂಚ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬನ್ನಿ ಅಂತ ಕಳ್ಸದ್ನಂತೆ. ಇಬ್ಬರು ಹೋದರು. ಬಂದ ಮೇಲೆ ಬೇರೆ ಬೇರೆ ಕರೆದು ಏನರಪ್ಪ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಅಂತಂದರು. ಇವನ ದುರ್ಯೋಧನ ಕೇಳಿದಾಗ ಅವನು ಹೇಳ್ದಂತೆ, ಅವನು ಹೇಳ್ತಾನೆ ಪ್ರಪಂಚ ಹೇಗಿದೆ ಅಂತ. ಎಲ್ಲಿ ನೋಡಿದ್ರು ಕಳ್ತನ, ಕೊಲೆ, ದರೋಡೆ, ಹಿಂಸೆ, ಮೋಸ, ವಂಚನೆ, ಕಪಟ, ಸುಳ್ಳು ಅಂತ. ಅದೇ ಅವನು ಕಳಿಸ್ಬಿಟ್ಟು ಆಯ್ತಪ್ಪ ಹೋಗು. ಧರ್ಮರಾಯನ ಕರೆಸಿ ನಿನ್ಗೆ ಹೆಂಗಪ್ಪ ಪ್ರಪಂಚ ಕಾಣುತ್ತೋ ಅಂದಾಗ ಅವನು ಹೇಳ್ತಾನೆ, ಎಲ್ಲಿ ನೋಡಿದ್ರು ಸತ್ಯ, ಧರ್ಮ, ನ್ಯಾಯ, ನೀತಿ, ದೇವರು, ದಿಂಡ್ರು, ಸುಖ, ಸಂತೋಷ, ನೆಮ್ಮದಿ, ತೃಪ್ತಿ ಅಂತ ಎರಡು ಪ್ರಪಂಚ ಇದೆಯಾ? ಮತ್ತೆ ಇವನಿಗೇನು ಹಿಂಗೆ ಕಾಣುತ್ತೋ ಅವನಿಗೇನು ಹಂಗೆ ಕಾಣುತ್ತೋ ಅಂತಂದರೆ, ನೀವು ಕನ್ನಡಕ ಕೆಂಪು ಕಲರ್ ಹಾಕ್ಕೊಳ್ಳಿ, ಪ್ರಪಂಚ ಎಲ್ಲ ಕೆಂಪು ಕಾಣುತ್ತೆ. ಗ್ರೀನ್ ಹಾಕ್ಕೊಳ್ಳಿ, ಗ್ರೀನ್ ಕಾಣುತ್ತೆ ಅಲ್ವಾ? ಹಾಗೆ ನಮ್ಮ ಮನಸ್ಸು ಯಾವ ರೀತಿ ಇರುತ್ತೋ ನಿಮಗೆ ಪ್ರಪಂಚ ಹಂಗೆ ಕಾಣುತ್ತೆ. ಇಷ್ಟೇ ವ್ಯತ್ಯಾಸ. ಮತ್ತು ನಮ್ಮ ಪ್ರಪಂಚನ ನಮ್ಮ ಕನ್ನಡಕ ಬದಲಾಯಿಸ್ಕೊಳಕ್ಕೆ ಬರಲ್ವಾ? ಕೆಂಪು ಕನ್ನಡಕ ಬಿಟ್ಟು ನಾನು ಬೆಳ್ಳಗಿರೋ ಕನ್ನಡಕನೋ ಅಥವಾ ನೀಲಿ ಕನ್ನಡಕ ಹಾಕ್ಕೊಳಕ್ಕೆ ಬರಲ್ವಾ? ಬರುತ್ತೆ. ಹೇಗೆ ಕನ್ನಡಕ ಬದಲಾಯಿಸಿದ್ರೆ ಆಯಿತು. ನಮ್ಮ ಕಣ್ಣಿಗೆ ಕೆಂಪು ಬಂದರೆ ಕೆಂಪೇ ಕಾಣುತ್ತೆ, ನೀಲಿ ಬಂದರೆ ನೀಲಿ ಥರ ಕಾಣುತ್ತೆ. ಇದಕ್ಕೆ ಇನ್ನೊಂದು ಕತೆ ಹೇಳ್ತೀನಿ ನಿಮಗೆ. ಚಪ್ಪಲಿ ಹೇಗೆ ಬಂತು? ಹಿಂದೆ ಈ ಚಪ್ಪಲಿ ರಾಜ ಹಿಂದಿನ ಕಾಲದಲ್ಲಿ ಚಪ್ಪಲಿ ಹೇಗೆ ವಿಚಾರಕ್ಕೆ ಬಂತು ಅಂತ ಅನ್ನೋದಕ್ಕೆ ಒಂದಕ್ಕೊಂದು ಕನೆಕ್ಷನ್ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ದೂರ ಆದರೂ ಪರವಾಗಿಲ್ಲ. ಒಂದು ಸಾರಿ ರಾಜ ಎಲ್ಲಾದರೂ ಹೋಗಬೇಕಾದ್ರೆ ಮಂತ್ರಿಗೆ ಹೇಳ್ತಾ ಇದ್ದ, ನೋಡೋ ನಾನು ಇಂಥ ಕಡೆ ಹೋಗ್ತೀನಿ. ಸರಿ, ಮಂತ್ರಿ ಗೊತ್ತಾಗಿತ್ತು. ಅವನು ಬಂದಿದ್ದೆ ಆ ಚಂಬಾರ, ಚಪ್ಪಲಿ ಹೊಲಿತಾನ. ಚಪ್ಪಲಿ ಅಂದ್ರೆ ಅವಾಗ ಚಪ್ಪಲಿ ಇನ್ನೂ ಬಂದಿರಲಿಲ್ಲ. ಅವನು ಚರ್ಮದ ಕೆಲಸ ಮಾಡೋನು. ಅವ್ನು ನೋಡಪ್ಪ ರಾಜ ಇಂಥ ಕಡೆ ಹೋಗ್ತಾನೆ ಅಂದರೆ ಅವನು ಚರ್ಮ ತೊಗೊಂಡು ಅಲ್ಲಿ ಹಾಸ್ಕೊಂಡು ಹೋಗ್ಬಿಡ್ಬೇಕು. ಅವನು ರಾಜ ಹೋಗೋ ಕಡೆ ಎಲ್ಲ. ನೆಕ್ಸ್ಟ್ ಡೇ ರಾಜ ಎಲ್ಲಿಗೆ ಹೋಗಬೇಕೋ ಅಲ್ಲಿ ನಡ್ಕೊಂಡು ಹೋಗ್ಬಿಡ್ತಾ ಇದ್ದ. ಒಂದು ಸಾರಿ ರಾಜ ಎಲ್ಲಿಗೆ ಹೋಗಬೇಕಾಗಿತ್ತು ಮಂತ್ರಿಗೆ ಹೇಳಿದ್ದ. ಮಂತ್ರಿ ಅವನಿಗೆ ಹೇಳಿದ್ದ, ಅವನೇನು ಮಾಡ್ದ, ಮಲ್ಕೊಂಡ್ಬಿಟ್ಟ. ಅವತ್ತು ಅವನು ಎದ್ದಿದ್ದು ಲೇಟ್ ಆಗೋಯ್ತು, ತುಂಬ ಲೇಟ್ ಆಗೋಯ್ತು. ಅವನು ರಾಜ 9 ಗಂಟೆಗೋ 10 ಗಂಟೆಗೋ ಹೋಗಬೇಕು, ಇವನು 8 ಗಂಟೆವರೆಗೂ ಮಲಗಿಬಿಟ್ಟಿದ್ದಾನೆ. ಎದ್ದ ನೋಡ್ದ, ಅಯ್ಯೋ ರಾಜನ ಕೆಲಸ ಮಾಡಲಿಲ್ವೇ, ಇನ್ನು ಮಾಡಲಿಲ್ಲ ಅಂದ್ರೆ ನನ್ನ ಕತ್ತು ತೆಗೆದಾಕ್ಬಿಡ್ತಾನೆ ಅಂತ ಹೇಳಿ ಏನು ಮಾಡಬೇಕು ಅಂತ ಕುಣಿಯೋಕ್ಕೆ ಶುರು ಮಾಡ್ದ. ಅವನಿಗೊಂದು ಐಡಿಯಾ ಬಂತು. ರಾಜನ ಹತ್ರ ಓಡೋದ, ಸ್ವಾಮಿ ಇನ್ಮೇಲೆ ನೀವು ಎಲ್ಲಿಗೆ ಬೇಕಾದರೂ ಹೋಗಿ, ನೀವು ಮಂತ್ರಿಗೂ ಹೇಳಬೇಡಿ, ಮಂತ್ರಿ ನನಗೂ ಹೇಳೋದು ಬೇಡ, ನಾನು ಮಾಡಿ ನೀವು ಕಾಯ್ಕೊಳ್ಳೋದು ಬೇಡ, ಎಲ್ಲಿ ನಿಮ್ಮ ಕಾಲು ಕೊಡಿ ಸ್ವಾಮಿ ಅಂತಂದ. ಕಾಲಿಸ್ಕೊಂಡು ಕಾಲಿಗೆ ಒಂದು ಥರ ಇದು ಚರ್ಮದ್ದು ಹಾಕ್ಬಿಟ್ಟು ಕಟ್ಬಿಟ್ಟ. ಹೋಗಿ ಸ್ವಾಮಿ ನೀವು ಎಲ್ಲಿ ಬೇಕಾದರೂ ಹೋಗಿ ಸ್ವಾಮಿ ಅಂತಂದ. ಚಪ್ಪಲಿ ಹಾಗೆ ಬಂತಂತೆ. ಇದರ ಅರ್ಥ ಏನು ಅಂತಂದರೆ, ಎಲ್ಲ ಕಡೆ ಗಾಜು, ಮುಳ್ಳು, ಗಲೀಜು, ಸಗಣಿ ಮತ್ತು ಎಲ್ಲ ಇದೆ, ಕಲ್ಲು ಎಲ್ಲ ಇದೆ. ಮತ್ತು ಅವುಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನಡ್ಕೊಂಡು ಹೋಗ್ಬೇಕಾ ನಾನು? ಆಗದೆ ಇರೋ ಕೆಲಸ. ಎಷ್ಟು ಅಂತ ಕ್ಲೀನ್ ಮಾಡ್ತೀರಾ? ಪ್ರಪಂಚದ ಮೇಲಿರೋದೆಲ್ಲ ಕ್ಲೀನ್ ಮಾಡೋಕ್ಕೆ ಬರುತ್ತೇನೋ? ಮತ್ತು ಏನು ಮಾಡಬೇಕು? ಕಾಲ್ಗೊಂದು ಚಪ್ಪಲಿ ಹಾಕ್ಕೊಳ್ಳಿ, ಎಲ್ಲಿಗೆ ಬೇಕಾದರೂ ಹೋಗಿ, ಇರಲಿ ಕಲ್ಲಿರಲಿ, ಗಾಜಿರಲಿ, ಮುಳ್ಳಿರಲಿ, ಗಲೀಜಿರಲಿ, ನಿಮ್ಮ ಕಾಲಿಗೆ ಮೆತ್ಕೊಳ್ಳಲ್ಲ. ಅದೇ ರೀತಿ ನಾವು ಕಾಲಿಗೆ ಹಾಕ್ಕೊತೀವಿ, ತಲೆಗೆ ಯಾಕೆ ಹಾಕ್ಕೊಳ್ಳಲ್ಲ ಚಪ್ಪಲಿನ? ಏನು ಚಪ್ಪಲಿ ಹಾಕ್ಕೋಬೇಕು ತಲೆಗೆ? ಏನಾದರೂ ಬಾಟಾಗಿ ಹೋಗಿದ್ದೆ ತಲೆಗೆ ಹಾಕ್ಕೊಳ್ಳೋ ಚಪ್ಪಲಿ ಕೊಡಿ ಅಂದರೆ ಕೊಡ್ತಾರೇನೋ? ಅದು ಭಗವದ್ಗೀತೆಯಲ್ಲಿ ಸಿಗುತ್ತೆ, ಉಪನಿಷತ್ತುಗಳಲ್ಲಿ ಸಿಗುತ್ತೆ. ಹಾಗೆ ಹೇಗೆ ಕನ್ನಡಕ ಬದಲಾಯಿಸ್ಕೋಬೋದು, ಹಾಗೆ ನನ್ನ ಮನಸ್ಸಿಗೊಂದು ಚಪ್ಪಲಿ ಹಾಕ್ಕೋಬೇಕು.
ಏನು ಚಪ್ಪಲಿ ಅದು? ಆಧ್ಯಾತ್ಮ, ದೇವರು, ಜಪ, ದಿಂಡ್ರು. ನಾನು ಹೇಳಿದ್ನಲ್ಲ, ಆ ಚಪ್ಪಲಿ ಹಾಕ್ಕೊಂಡ್ರೆ ನೀ ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಹೋಗಿ. ಧರ್ಮರಾಯ ಅವನಂತ ಚಪ್ಪಲಿ ಹಾಕ್ಕೊಂಡಿದ್ದ, ಅದಕ್ಕೆ ಅವನ ಹೆಸರು ಧರ್ಮರಾಯ. ದುರ್ಯೋಧನ ಏನು? ಹೊಟ್ಟೆ ಕಿಚ್ಚು, ದ್ವೇಷ, ಅಸೂಯೆ, ಅಹಂಕಾರ, ಇಷ್ಟು ಇತ್ತು ಅವನ ಹತ್ರ. ಎಲ್ಲ ಇತ್ತು. ಕಾಮಕ್ರೋಧಗಳು, ಕಾಮಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯಗಳು ಅವನಲ್ಲಿ ತಾಂಡವಾಡ್ತಾ ಇತ್ತು. ಇನ್ನು ಅವನಿಗೆ ಸ್ವರ್ಗ ಎಲ್ಲಿ ಕಾಣುತ್ತೆ ಅವನಿಗೆ? ಅದಕ್ಕೆ ಅವನು ಸತ್ತ, ಅವನ ಕಡೆ ಇದ್ದವರು ಸತ್ತರು, ಅಣ್ಣ ತಮ್ಮಂದರು ಸತ್ತರು, ಎಲ್ಲರೂ ಸಾಯ್ತಾರೆ. ಸೊ ಅಲ್ಲಿ ಏನಾಯಿತು? ಸೊ ನಮ್ಮ ಜೀವನ 3 ದಿವಸದ ಬಾಳ್ನಲ್ಲಿ ನಾವು ಹೇಗೆ ಬಾಳಬೇಕು ಅಂದರೆ, ದೇವರ ಜಪ ಮಾಡ್ತಾ ಸಾಯಬೇಕು, ದೇವ್ರನ್ನ ನೆನೀತಾ ಇರಬೇಕು. ತುಂಬ ಸುಲಭವಾಗಿರೋ ಸಾಧನೆ. ರಾಮನಾಮವನ್ನು ಹೇಳ್ಕೊತಾ ಬನ್ನಿ. ಇಷ್ಟು ಆಯಿತಾ? ಈಗ ನಾವು ಶಾಸ್ತ್ರದ ಪ್ರಕಾರ ನಾವಿವಾಗ ಉಪನಿಷತ್ತು ಭಗವದ್ಗೀತೆ ನೋಡ್ತಾ ಇರೋದು. ಅದರ ಪ್ರಕಾರ ಈ ನಾನೇನೋ ಹಾಸ್ಯವಾಗಿ ಹೇಳಿಬಿಟ್ಟೆ, ಫಿಲಮ್ ಹಾಡುಗಳು ಹೇಳಿಬಿಟ್ಟು ಈ 3 ದಿವಸದ ಬಾಳು ನಾನು ಹೇಗೆ ಬಾಳಬೇಕು ಅಂತ ಹೇಳಿಬಿಟ್ಟೆ. ಇದೆಲ್ಲ ಇಂಪಾರ್ಟೆಂಟು. ಮತ್ತು ಹೇಗೆ ಬಾಳಬೇಕು ನಾವು ಅಂದರೆ, ನಮ್ಮ ಶಾಸ್ತ್ರದಲ್ಲಿ ಹೇಳುತ್ತೆ, ನಮ್ಮಲ್ಲಿ ಹುಟ್ಟಿದಾಗಲಿಂದ ಸಾಯೋವರೆಗೂ ಸಂಸ್ಕಾರಗಳು ಹೇಳ್ತಾರೆ. ಇದಕ್ಕೆ ಯಾರಿಗಾದ್ರೂ ಗೊತ್ತಾ ಇದನ್ನು? ಏನು ಸಂಸ್ಕಾರಗಳು ಅಂತಾರೆ? ಹುಟ್ಟಿದಾಗಲಿಂದ ಸಾಯೋವರೆಗೂ ಎಲ್ಲವೂ ಪೂಜನೀಯವಾಗಿ ಮಾಡುವಂಥ ಸಂಸ್ಕಾರಗಳಿದೆ. ಯಾರಿಗಾದ್ರೂ ಗೊತ್ತಾ ನಿಮಗೆ ಅದನ್ನು ಏನು ಸಂಸ್ಕಾರ ಅಂತಾರೆ ಅಂತ? ಷೋಡಶ ಸಂಸ್ಕಾರ ಅಂತಾರೆ. 16 ಸಂಸ್ಕಾರಗಳು. ಹಾಗಂದರೆ ಯಾರಿಗಾದ್ರೂ ಏನಾದರೂ ಗೊತ್ತಾ ಅದು? ಅದರಲ್ಲಿ ಹುಟ್ಟಿದಾಗಲಿಂದ ಸಾಯೋವರು. ಸಾವು ಅಂತಂದರೆ ಏನು? ಅದು ಕೂಡ ಕೊನೆಗೆ ಅಂತ್ಯೇಷ್ಟಿ, ಫ್ಯೂನರಲ್ ಅಂತೀವಿ ನಾವು, ಶವ ಸಂಸ್ಕಾರ ಅಂತೀವಿ. ಅದು ಕೂಡ ಪೂಜನೀಯವಾದ ಭಾವನೆ. ಮತ್ತು ಹಾಗಾದರೆ ಹುಟ್ಟಿದಾಗಲಿಂದ ಈ ಮಧ್ಯದಲ್ಲಿ 3 ದಿವಸದಲ್ಲಿ ಇಷ್ಟು 16 ಸಂಸ್ಕಾರಗಳಿರುತ್ತೆ. ಹೇಳ್ತಾ ಬರ್ತೀನಿ ನೋಡಿ. ನಮಗೆಲ್ಲ ಗೊತ್ತಿರೋದೇ ಇದು ನಮ್ಮ ಶಾಸ್ತ್ರದಲ್ಲಿ. ಮೊದಲೇ ಎತ್ಕೊಂತಾನೆ ಗರ್ಭಧಾನ. ಗಂಡನಾದವನು ಹೆಂಡತಿಗೆ ಗರ್ಭದಾನ ಮಾಡ್ತಾನೆ, ನಮಗೆಲ್ಲ ಗೊತ್ತು, ಮದುವೆ ಆದಮೇಲೆ ಅಲ್ವಾ? ಮತ್ತು ಗಂಡು ಮಗು ಬೇಕು, ಒಳ್ಳೆ ಮಕ್ಕಳು ಹುಟ್ಟಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಅದೊಂದು. ಆಮೇಲೆ ಶ್ರೀಮಂತಕ ಅಂತ, ಹೆಂಡತಿ 3 ತಿಂಗಳು 4 ತಿಂಗಳು ಆದಮೇಲೆ ಈ ಶ್ರೀಮಂತಕ ಅಂತ ಮಾಡ್ತಾರೆ. ಈ ಬೇರೆ ಈ ಫಾರಿನ್, ನಮ್ಮ ಅಮೇರಿಕಾ ಅಂತ ಕಂಟ್ರಿಲಿ ನಮ್ಮ ಮಕ್ಕಳಿದ್ದಾರಲ್ಲ, ಅವ್ರು ಹೇಳ್ತಾರೆ ಬೇಬಿ ಶವರ್ ಅಂತಾರೆ. ಅದಕ್ಕೆ ಹೇರ್ ಪಾರ್ಟಿ, ಈ ಕೂದಲನ್ನ ಆ ಕಡೆ ಈ ಕಡೆ ಬೈತಲ್ಲಿ ತೆಗೆಯೋದು ಅಂತ ಹೇಳ್ತಾರೆ. ಎಲ್ಲ ಒಂದೇ. ಶ್ರೀಮಂತಕ ಇವೆಲ್ಲ ಹೇಳ್ತಾರೆ, ಅದು ಒಂದು. ಕೊನೆಗೆ ಮಗು ಹುಟ್ಟುತ್ತಲ್ಲ, ಹುಟ್ಟಿದ ತಕ್ಷಣ ಜಾತಕ ಬರೀತಾರೆ. ಬುದ್ಧ ಹುಟ್ಟಿದ ಜಾತಕ ಬರೀತಾರೆ ಎಲ್ಲರೂ. ನಮ್ಮ ಮನೆಗಳಲ್ಲೂ ಅಷ್ಟೇ, ಯಾರಾದರೂ ಮಗು ಹುಟ್ಟಿದ ತಕ್ಷಣ ನಾವು ಆ ಟೈಮ್ ಇಟ್ಕೊಂಡು ಜಾತಕ ಬರೆಸ್ತೀವಿ. ಅದಕ್ಕೆ ಜಾತಕ ಸಂಸ್ಕಾರ ಅಂತ. ಅದಾದ ಮೇಲೆ ಹೆಸರಿಡ್ತೀವಿ, ನಾಮಕರಣ, ನೇಮಿಂಗ್ ಸೆರೆಮನಿ ಅಂತ. ಅದಾದ ಮೇಲೆ ಮೊದಲನೇ ಸಾರಿ ಆ ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗ್ತೀವಿ. ಫಸ್ಟ್ ಔಟ್ ಗೋಯಿಂಗ್ ಎಲ್ಲಿ ಕರ್ಕೊಂಡು ಹೋಗ್ತೀವಿ? ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ. ಅವ್ರವ್ರ ಮನೆ ದೇವರಿಗೆ ನಾವು ಕರ್ಕೊಂಡು ಹೋಗ್ತೀವಿ, ದೇವ್ರ ದರ್ಶನ ಮಾಡಿಸ್ತೀವಿ. ನಮ್ಮಲ್ಲಿ ನೋಡಿ ಹುಟ್ಟದಾಗಲಿಂದ ಸಾಯೋವರೆಗೂ ದೇವರನ್ನ ಸೇರಿಸ್ಕೊಂಡಿರ್ತಾರೆ. ಇದನ್ನು ಅಪ್ರಿಷಿಯೇಟ್ ಮಾಡಿ. ಯಾವ ಒಂದು ಕಲ್ಚರ್ನಲ್ಲಿ ಇದಿಲ್ಲ. ನಮ್ಮ ಹಿಂದೂ ಕಲ್ಚರ್ನಲ್ಲಿ ಇದಿದೆ. ದೇವರ, ನಮ್ಮ ಮನೆ ದೇವ್ರಿಗೆ ಕರ್ಕೊಂಡು ಹೋಗ್ತೀವಿ, ಮಾಡಿಸ್ತೀವಿ. ಅದಾದ ಮೇಲೆ ಅನ್ನಪ್ರಾಶನ, ಮೊದಲನೇ ಸಾರಿ ಊಟ ಮಾಡಿಸ್ತೀವಿ, ಗಟ್ಟಿ ಪದಾರ್ಥ ಕೊಡೋದು. ಅದಾದ ಮೇಲೆ ತಲೆ ಕೂದಲು ತೆಗೆಸೋದು, ಅದು ನಮ್ಮ ಮನೆ ದೇವ್ರಿಗೆ ಹೋಗಿ ಕೊಡ್ತೀವಿ. ಜಾತಿಗೆ ಕೂದಲು ಕೊಡೋದು, ನನ್ನದು ಅನ್ನೋದ್ರ ಮೋಹ ಹೋಗಲಿ ಅಂತ ಹೇಳಿ ಕೂದಲು ಕೊಡೋದು. ದೇವರಿಗೆ ಏನು ಕೂದಲು ಕಡಿಮೆ ಆಗಿದೆ ಅಂತ ಅಲ್ಲ, ಆದರೆ ಇವೆಲ್ಲವೂ ಕೂಡ ನಮ್ಮಲ್ಲಿರೋ ಅಹಂಕಾರ ಮಮಕಾರಗಳನ್ನ ಕಡಿಮೆ ಮಾಡೋದಕ್ಕೋಸ್ಕರ ನಮ್ಮ ಶಾಸ್ತ್ರದಲ್ಲಿ ಇವುಗಳನ್ನೆಲ್ಲ ಹೇಳುತ್ತೆ. ಆಮೇಲೆ ಇದು ಹೆಡ್ ಶೇವಿಂಗು, ಈವನ್ ಗಂಡಸರಾಗಲಿ ಹೆಂಗಸರಾಗಲಿ ಕೂದಲು ತೆಗೆಸ್ತಾರೆ. ಅದಾದಮೇಲೆ ಇಯರ್ ಪ್ರಿಕ್ಕಿಂಗ್, ಕಿವಿಗಳನ್ನ ಒರೆಸ್ತಾರೆ. ಗಂಡು ಮಕ್ಕಳಿಗೂ ಹೊಲಿಸ್ತಾರೆ, ಹೆಣ್ಮಕ್ಳಿಗೂ ಒರೆಸ್ತಾರೆ.
ಇದರದ್ದು ಏನಿದೆ ಇಂಪಾರ್ಟೆನ್ಸು, ನಮ್ಮ ಯೋಗ ಕ್ಲಾಸ್ನಲ್ಲಿ ಇದನ್ನು ಹೇಳ್ಕೊಡ್ತೀನಿ ನಾಳೆ ನಾಡದ್ದು, ನಿಮ್ಗೆ ಅರ್ಥ ಆಗುತ್ತೆ. ಪಂಕ್ಚರ್, ಕಿವಿ ತೂತ್ ಮಾಡಿಸಿದಾಗ ಆಕ್ಯುಪಂಕ್ಚರ್ ಅಂತೀವಿ. ನಮಗೆ ಕೆಲವು ಕಾಯಿಲೆಗಳು ಬರೋದಿಲ್ಲ, ಅದಕ್ಕೋಸ್ಕರ ಅದು ನೋಡಿ ಎಷ್ಟು ಚೆನ್ನಾಗಿದೆ. ಅದೆಲ್ಲ ನಮ್ಮ ಋಷಿಮುನಿಗಳು ಹೇಳ್ಕೊಟ್ಟಿರೋದು. ಆಮೇಲೆ ವಿದ್ಯಾರಂಭಣೆ, ಎಜುಕೇಷನ್, ನಮ್ಮಲ್ಲಿ ಓಂಕಾರನ ತಿದ್ದಿಸ್ತಾರೆ ಅಕ್ಕಿನಲ್ಲಿ, ಅದು ಗೊತ್ತಿದೆ ನಮಗೆ. ಕೊನೆಗೆ 11ನೇದು ಉಪನಯನ. 8ನೇ ವರ್ಷಕ್ಕೆ ತಂದೆ ಆದವನು ಮಗನಾಗಿದ್ದರೆ ಅವನಿಗೆ ಉಪನಯನ ಮಾಡ್ತಾನೆ, ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಇದು ಪೀಠಿಕೆ. ಗಾಯತ್ರಿ ಮಂತ್ರ ಅಂದರೆ ಏನು ಅಂದ್ಕೊಂಡ್ರಿ, ಸಾಕ್ಷಾತ್ ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡೋದು ತಂದೆ ಆದವನು. ಲೆಕ್ಕ ಹಾಕ್ಕೊಳ್ಳಿ ಎಂಥದ್ದು. ಆವಾಗ ಗೊತ್ತಾಗಲ್ಲ ನಮಗೆ, ಮುಕ್ತನಾದವನು ಅವಾಗ ಗೊತ್ತಾಗುತ್ತೆ, ಅರೆ ನಮ್ಮಪ್ಪ ಕೊಟ್ಟಿದ್ದು ಇದನ್ನೇ. ಓಂ ಭೂರ್ಭುವ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಗಾಯತ್ರಿ ಮಂತ್ರವನ್ನೇ ಕೊಡ್ತಾರೆ. ಅದು 8ನೇ ವರ್ಷದಲ್ಲಿ. ಅದಾದಮೇಲೆ 12ನೇ ವರ್ಷಕ್ಕೆ ಗುರುಕುಲಕ್ಕೆ ಹೋಗ್ತಾರೆ. ಗುರುಕುಲದಲ್ಲಿ 2 ಥರ ವಿದ್ಯೆ ಕೊಡ್ತಾರೆ, ಅವೆಲ್ಲ ಗೊತ್ತಿದೆ ನಮಗೆ. ಅದ್ರ ಬಗ್ಗೆ ಎಲ್ಲ ಇನ್ಯಾವತ್ತಾದರೂ ಹೇಳೋಣ. ಅದಾದಮೇಲೆ ಕೇಶಾಂತ ಕಲಾ, ಮೊದಲನೇ ಸಾರಿ ಮಖದ ಮೇಲೆ ಬೆಳೆದಂಥ ಗಂಡಸರಾದರೆ ಶೇವ್ ಮಾಡ್ತಾರಲ್ಲ ಅದು. ಹೆಣ್ಮಕ್ಳಾದರೆ ಪ್ಯೂಬರ್ಟಿ, ಅವರು ಮೆಚ್ಯೂರ್ ಆಗೋದು, ಅವರು ಹೊರಗಡೆ ಕೂತ್ಕೊಳ್ಳೋದು ಅಂತೀವಲ್ಲ ಅದು, ಅದನ್ನು ಹೇಳ್ತೀವಿ ಹೆಣ್ಮಕ್ಳಾದರೆ. ಆಮೇಲೆ 12 ವರ್ಷಗಳ ಕಾಲ ಗುರುಕುಲದಲ್ಲಿದ್ದು 12ನೇ ವರ್ಷಕ್ಕೆ ಹೋಗ್ತಾರೆ. ಮತ್ತೆ ಇನ್ನು 12 ವರ್ಷ ಅಲ್ಲಿದ್ದು 24ನೇ ವರ್ಷಕ್ಕೆ ವಾಪಸ್ ಬರಬೇಕು. ಅಲ್ಲಿಂದ ವಾಪಸ್ ಬರ್ತಾರೆ. ನೀವು ರಾಮಾಯಣ ತಗೊಳ್ಳಿ, ಮಹಾಭಾರತ ತಗೊಳ್ಳಿ, ಇವರೆಲ್ಲ ಗುರುಕುಲದಲ್ಲಿ ಓದ್ಕೊಂಡು ಮತ್ತೆ ವಾಪಸ್ ಬಂದವರು. ಹಾಗೆ ಸರಿ. ಆಮೇಲೆ ಏನಾಗುತ್ತೆ, ಅದಾದಮೇಲೆ ಮದುವೆ ಮಾಡ್ತಾರೆ, ಮ್ಯಾರೇಜ್. ಅದಾದಮೇಲೆ ಕೊನೆಯದು ಅಂತ್ಯೇಷ್ಟಿ, ಫ್ಯೂನರಲ್, ಅದನ್ನೂ ಕೂಡ ಎಲ್ಲ ಮಾಡ್ತಾರೆ. ಈ 3 ದಿವಸದ ಬಾಳ್ನಲ್ಲಿ ಹೀಗೆ ಹಬ್ಕೊಂಡಿದ್ದಾರೆ 16 ಸಂಸ್ಕಾರಗಳು. ಮತ್ತು ಅದನ್ನು ನಾವು ನಗ್ನಗ್ತಾ ಮಾಡಬೇಕು. ಮತ್ತು ಅದನ್ನು ಹೇಗೆ ಮಾಡಬೇಕು, ಬೇಸ್ಮೆಂಟ್ ಹಾಕ್ಕೊಡ್ತಾರೆ ನಮ್ಮ ಶಾಸ್ತ್ರದಲ್ಲಿ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಎಷ್ಟು ಚೆನ್ನಾಗಿದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ನೀವು ಏನೇ ಸಂಪಾದನೆ ಮಾಡಿ ಧರ್ಮದಿಂದ ಸಂಪಾದನೆ ಮಾಡಬೇಕು. ಮತ್ತು ಅರ್ಥ, ಧರ್ಮ ಬಿಡಂಗಿಲ್ಲ. ಧರ್ಮ ಅಂದ್ರೇನು, ಧರ್ಮರಾಯ ಹೇಗೆ ನಡ್ಕೊಂಡ, ನ್ಯಾಯ, ಧರ್ಮ, ನೀತಿ, ದೇವರು, ದಿಂಡರು, ಪೂಜೆ ಪುನಸ್ಕಾರಗಳು, ಜಪ ತಪಗಳು, ದೊಡ್ಡವ್ರಿಗೆ ಗೌರವ ಕೊಡೋದು, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ರಾಷ್ಟ್ರ ದೇವೋಭವ, ದರಿದ್ರ ನಾರಾಯಣ ದೇವೋಭವ, ಇವೆಲ್ಲ ಮಾಡೋದು. ಇವು ಕೊನೆಗೆ ಈ ರೀತಿ ನಾವು ಆಶ್ರಮಗಳಲ್ಲಿ ನಾವು ಮಾಡಬೇಕು. ಏನದನ್ನು ಧರ್ಮ, ಅರ್ಥ ಅಲ್ಲ, ಇದಕ್ಕಿಂತ ಮೊದಲು ನಾನು ಹೀಗೆ ಬರ್ತೀನಿ. ನಮ್ಮಲ್ಲಿ 4 ಆಶ್ರಮಗಳು ಮಾಡ್ತಾರೆ. ಯಾವುದದು 4 ಆಶ್ರಮಗಳು? ಯಾರಿಗಾದ್ರೂ ಗೊತ್ತಾ 4 ಆಶ್ರಮಗಳು ಯಾವುದು ಅಂತ? ಓಕೆ, ಬ್ರಹ್ಮಚರ್ಯ, ಬ್ರಾಹ್ಮಣ, ಬ್ರಹ್ಮಚರ್ಯ, ಗೃಹಸ್ಥ, ಸನ್ಯಾಸ, ವಾನಪ್ರಸ್ಥಾಶ್ರಮ. ಬ್ರಾಹ್ಮಣ ಬರಲ್ಲ ಅಲ್ಲಿ. ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ. ಆದರೆ ನಮಗಿಲ್ಲಿ ಬೇಕಾಗಿರೋದು ಇಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 4 ಜಾತಿಗಳನ್ನ ಹೇಳ್ತಾರೆ. ನಿಮ್ಗೆ ಯಾವುದೇ ಹೇಳಿ, ಅಲ್ಲೂ ಅಷ್ಟೇ ಬ್ರಹ್ಮಚರ್ಯ ಅದೆಲ್ಲ ನಮ್ಮ ಗುರುಕುಲದಲ್ಲೇ ಬಂದುಬಿಡುತ್ತೆ. ಅದು ಬ್ರಹ್ಮಚರ್ಯ ಆಶ್ರಮ ಗುರುಕುಲದಲ್ಲಿದ್ದಾಗ, ಅಲ್ಲಿಂದ ವಾಪಸ್ ಬಂದಮೇಲೆ ಗೃಹಸ್ಥಾಶ್ರಮ, ಅದಾದಮೇಲೆ ವಾನಪ್ರಸ್ಥ, ಅದಾದಮೇಲೆ ಸನ್ಯಾಸಾಶ್ರಮ, ಹೀಗೆ. ಮತ್ತು 4 ವರ್ಣಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅದೃಷ್ಟಕ್ಕೆ ನಾವು ಕೂಡ ಈ ದ್ವಿಜರ ಗುಂಪಿಗೆ ಸೇರ್ಕೊತೀವಿ. ಅಂದರೆ ವೇದಾಧ್ಯಯನಕ್ಕೆ ನಮಗೂ ಅಧಿಕಾರ ಇದೆ. ಕಟ್ಕೊಂಡು ಏನಾಗಬೇಕು, ಯಾರು ಫಾಲೋ ಮಾಡ್ತಾರೆ? ಪ್ರವಚನ ಇದೆ ಅಂದರೆ 4 ಜನ ಬರೋದಿಲ್ಲ.
ಯಾರಿಗೂ ಇದು ಬೇಕಾಗಿಲ್ಲ. ಇವಾಗ ಬೇಕಾಗಿರೋದೇ ಅವರಿಗೆ ಪ್ರಪಂಚದ್ದು ಅದು ಇದು ಇಂಥವು ಬೇಕೇ ಹೊರತು ದೇವರು ನಾವು ಸತ್ತರೆ ಎಲ್ಲೂ ಹೋಗ್ತೀವಿ, ಯಾತಿಗೆ ಹೋಗ್ತೀವಿ, ಯಾರಿಗೂ ಬೇಕಾಗಿಲ್ಲ. ಹಾಗಿರುತ್ತೆ ಇವಾಗ. ಒಟ್ಟಿನಲ್ಲಿ ಇವು ಇಷ್ಟು. ಆದ್ದರಿಂದ ನಾವು ಯಾವುದೇ ಆಶ್ರಮದಲ್ಲಿರಲಿ, ಅವನು ಬ್ರಹ್ಮಚರ್ಯ ಆಗಲಿ, ಗೃಹಸ್ಥ ಆಗಲಿ, ವಾನಪ್ರಸ್ಥ ಸನ್ಯಾಸ ಇರಲಿ, ಅಥವಾ ಅವನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರನಾಗಲಿ, ಏನಿದ್ರೂ ಕೂಡ ಅವನು ಈ ನಾಲ್ಕನ್ನು ಬಿಡಬಾರ್ದು. ಯಾವುದದು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಅಂದರೆ ಅರ್ಥ ಅಂತಂದರೆ ಎಲ್ಲವನ್ನೂ ಕೂಡಕೊಳ್ಳೋದು. ಅವನು ಶ್ರೀಮಂತನಾಗಬೇಕು ಅಂದರೆ ಶಾಸ್ತ್ರ ಬೇಡ ಅನ್ನಲ್ಲ, ಗೋಹೇಡ್. ಆದರೆ ಶಾಸ್ತ್ರದಲ್ಲಿ ಧರ್ಮ, ನ್ಯಾಯ, ಅದಕ್ಕೆ ಧರ್ಮ ಬೇಸ್ ಅಂತ ಹೇಳೋದು. ಧರ್ಮ ಬಿಡಬೇಡ, ಅದರ ಬೇಸ್ ಮೇಲೆ ನೀನೇನು ಬೇಕಾದರೂ ಸಂಪಾದನೆ ಮಾಡು. ಕಳ್ತನ ಮಾಡೋದಲ್ಲ, ಮೋಸ ಮಾಡೋದಲ್ಲ, ಹಿಂಸೆ ಮಾಡೋದಲ್ಲ, ವೀರಪ್ಪ ಮಾಡ್ದಂಗೆ ಮಾಡೋದಲ್ಲ. ಅದು ಧರ್ಮ ಅಲ್ಲ ಅದು. ಆದ್ದರಿಂದ ಧರ್ಮ ಬೇಸ್ ಆಗಿರಬೇಕು, ಫೌಂಡೇಶನ್. ಇಲ್ಲದಿದ್ರೆ ಏನಾಗುತ್ತೆ? ಗಂಗಾರಾಮ್ ಬಿಲ್ಡಿಂಗ್ ಬಿದ್ದೋಗುತ್ತೆ. ಧರ್ಮ, ಅರ್ಥ. ಅರ್ಥ ಅಂತಂದರೆ ಏನು? ಅವುಗಳನ್ನ ಅನುಭವಿಸು. ಅರ್ಥ. ಕಾಮ, ಅದೇ ಅನುಭವಿಸೋದು. ಧರ್ಮ, ಅರ್ಥ. ಧರ್ಮ ಇಟ್ಕೊಂಡು ಅರ್ಥ ಎಲ್ಲವನ್ನು ಸಂಪಾದನೆ ಮಾಡಬೇಕು. ಹೆಂಡತಿ, ಮಕ್ಕಳು, ಮನೆ, ಮಠ, ವಿದ್ಯಾಭ್ಯಾಸ ಎಲ್ಲ ಅವುಗಳನ್ನ ನಾವು ಅನುಭವಿಸ್ಬೇಕು. ಗೃಹಸ್ಥಾಶ್ರಮ ಮಾಡ್ಕೊಳ್ಳೋದು ಯಾತಕ್ಕೆ? ಅನುಭವಿಸೋದಕ್ಕೆ. ಅನುಭವಿಸಿ, ಬಟ್ ಯಾವುದ್ರ ಬೇಸ್ ಮೇಲೆ? ಧರ್ಮದ ಬೇಸ್ ಮೇಲೆ. ಹಾಗೆ ಅಲ್ಲಿಗೆ ಧರ್ಮ, ಅರ್ಥ, ಕಾಮ ಅಷ್ಟಕ್ಕೆ ಕೊನೆ ಗುಣ ಅಲ್ಲ. ನಮ್ಮಲ್ಲಿ ಕೊನೆಗೆ ಪ್ರತಿಯೊಬ್ಬ ಮನುಷ್ಯನ ನಿಜವಾದ ಗುರಿ ಮೋಕ್ಷ. ಹುಟ್ಟಿರೋದೇ ಅದಕ್ಕೋಸ್ಕರ. ಆ ಮೋಕ್ಷಕ್ಕೆ ಪ್ರಯತ್ನ ಮಾಡಬೇಕು. ಅವುಗಳನ್ನ ಆಮೇಲೆ ಕೊನೆಗೆ ನೋಡೋಣ. ಈಗ ನಾವು ಆವಾಗಲೇ 4-5 ವರ್ಷದಿಂದ ಈ ಪ್ರವಚನಗಳು ಮಾಡ್ತಾ ಅದ್ರ ಬಗ್ಗೆ ನಾವು ಬೇಕಾದಷ್ಟು ತಿಳ್ಕೊಂಡಿದ್ದೀವಿ, ಈ ಸಾಧನೆಗಳೇನು ಅಂತ. ಹೀಗೆ ಇದು ಇಷ್ಟು. ಇಲ್ಲಿ ನಾವು 4 ಆಶ್ರಮಗಳು ಆಯ್ತಲ್ಲ, ನಾವು ಪ್ರಯತ್ನ ಯಾವುದಕ್ಕೆ ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಹೇಗೆ, ಯಾವುದಕ್ಕೆ ಪ್ರಯತ್ನ ಮಾಡಬೇಕು? ನಾವು ರಿವರ್ಸ್ ಮಾಡ್ತಾ ಇದ್ದೀವಿ. ಉದಾಹರಣೆಗೆ, ಹುಟ್ಟಿದಾಗಲಿಂದ ಸಾಯೋವರು ಕರ್ಮ ಥಿಯರಿ ನಾನು ಫಾಲೋ ಮಾಡ್ತೀನಿ. ನಾನು ಟಾಪಿಕ್ ಟಚ್ ಮಾಡ್ತಾ ಇದ್ದೀನಿ. ಕರ್ಮ ಥಿಯರಿ ಅಂತ ಪ್ರಾರಬ್ಧ, ಸಂಚಿತ, ಆಗಾಮಿ ಕರ್ಮ ಇವುಗಳನ್ನ ಹೇಳುವಾಗ ನಾನು ನಿಮಗೆ ಅದು ಸ್ಪಷ್ಟತೆ ಬರುತ್ತೆ. ಆದರೆ ಈಗ ಈ ಸಂದರ್ಭದಲ್ಲಿ ನಾನು ಸ್ವಲ್ಪ ಟಚ್ ಮಾಡಬೇಕಾಗಿದೆ, ಹೇಳ್ತೇನೆ. ಈಗ ಪ್ರಾರಬ್ಧ ನಾನು ಪ್ರಯತ್ನ ಮಾಡಬೇಕಾ? ಏನು ಮಾಡಬೇಕಾಗಿಲ್ಲ. ಅಂದರೆ ಹುಟ್ಟಿದಾಗಲಿಂದ ಸಾಯೋವರೆಗೂ ನಂದು ಫಿಕ್ಸ್ ಆಗಿಬಿಟ್ಟಿದೆ, ಹಿಂಗೆ ಆಗಬೇಕು ಅಂತ. ಹುಟ್ಟು ನನ್ನ ಕೈನಲ್ಲಿಲ್ಲ, ಸಾವು ನನ್ನ ಕೈನಲ್ಲಿಲ್ಲ. ಈ 3 ದಿವಸದ್ದು ನನ್ನ ಕೈನಲ್ಲಿ ಏನಿಲ್ಲ ತಾನೆ. ಮತ್ತು ಅದು ಹೇಗಾಗಬೇಕು ಅಂತ ಯಾರು ಫಿಕ್ಸ್ ಮಾಡಿದ್ದಾರೆ? ದೇವರು ಫಿಕ್ಸ್ ಮಾಡಿಬಿಟ್ಟಿದ್ದಾನೆ. ದೇವರು ಫಿಕ್ಸ್ ಮಾಡಿದ್ದಾನೆ ಸರ್. ಅದನ್ನು ಮಾಡ್ಕೊಂಡವ್ರು ಯಾರು? ನಾನೇ. ಅಂದರೆ ಹಿಂದಿನ ಜನ್ಮದಲ್ಲಿ ಗೋಡೆ ಚೆಂಡು ಹೊಡೆದಿದ್ದೆ, ಈ ಜನ್ಮದಲ್ಲಿ ಬರ್ತಾ ಇದೆ ಚೆಂಡು. ಬಿಟ್ಟ ಬಾಣದಂತೆ ಒಂದು ಸಾರಿ ನನ್ನ ಬಾಣ ಬಿಟ್ಟುಬಿಟ್ರೆ, ನನ್ನ ಬಿಲ್ಲಿಂದ ಬಾಣ ಹೋಗ್ಬಿಟ್ರೆ ಅದರ ಗುರಿ ಇರೋವರೆಗೂ ಹಂಗೇ ಹೋಗುತ್ತದು. ಆದ್ದರಿಂದ ನಾವು ಹುಟ್ಟಿದಾಗಲಿಂದ ಸಾಯೋವರೆಗೂ ಪ್ರಾರಬ್ಧದ ಕರ್ಮ ಸ್ಟಾರ್ಟ್ ಆಗಿಬಿಟ್ಟಿದೆ. ಈಗ ಪ್ರಾರಬ್ಧ ಸ್ಟಾರ್ಟ್ ಆಗಿದೆಯಲ್ವಾ, ಇದಕ್ಕೆ ಎಲ್ಲಿದ್ದು ಬೀಜ? ಹಿಂದಿನ ಜನ್ಮದ್ದು. ಈಗ ನಾನು ಪ್ರಾರಬ್ಧಕ್ಕೆ ಪ್ರಯತ್ನ ಮಾಡಬೇಕಾ? ಈಗ ನಾನು ಇಷ್ಟು ವರ್ಷಕ್ಕೆ ಸಾಯಬೇಕು ಅಂತಿದ್ದರೆ ಯಾರೂ ತಡೆಯೋಕ್ಕಾಗಲ್ಲ. ಅದು ಫಿಕ್ಸ್ಡ್ ಆಗಿಬಿಟ್ಟಿರುತ್ತೆ ಮೊದಲೇ. ಮತ್ತು ನನಗಿಂಥ ಮಕ್ಕಳಿಂದ ಒಳ್ಳೇದಾಗಬೇಕು, ಇಂಥ ಮಕ್ಕಳಿಂದ ಕೆಟ್ಟದಾಗಬೇಕು, ಯಾರೇನು ಚೇಂಜ್ ಮಾಡೋಕ್ಕೆ ಬರೋದು. ಮತ್ತು ಇದಕ್ಕೆ ಚಿಂತನೆ ಮಾಡಬೇಕಾ? ನನಗೆ ಅವ್ರು ನೋಡ್ಕೊಳ್ಳಲಿಲ್ಲ, ಇವ್ರು ನೋಡ್ಕೊಳ್ಳಲಿಲ್ಲ. ನಾವೆಲ್ಲ ಇದಕ್ಕೆ ಸಾಯ್ತಾ ಇರ್ತೀವಿ. ಸರಿಯಾಗಿ ವಿಚಾರ ಮಾಡಿದ್ರೆ ಇದನ್ನು ಯೋಚನೆ ಮಾಡುವಂಥದ್ದೇ ಅಲ್ಲ. ನೀವು ಹುಟ್ಟಿದಾಗ ಜಾತಕ ಬರೆದು ಬಿಟ್ಟರೆ, ಇಂಥ ಟೈಮ್ಗೆ ಇವರು ಮದುವೆ ಆಗ್ತಾರೆ, ಇಷ್ಟು ಜನ ಮಕ್ಕಳಾಗ್ತಾರೆ, ಇಂತಿಂಥವ್ರು ಇಷ್ಟು ಜನ ಇಂಥ ಸಮಯದಲ್ಲಿ ಸಾಯ್ತಾರೆ, ಇವ್ರು ಈ ಸಮಯದಲ್ಲಿ ಸಾಯ್ತಾರೆ ಅಂತೆಲ್ಲ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಇಂಥ ಟೈಮ್ನಲ್ಲಿ ಮದುವೆ ಆಗ್ತಾರೆ, ಎಲ್ಲ ಫಿಕ್ಸ್ಡ್ ಆಗಿದೆ. ಮತ್ತು ನಾನು ಮಾಡೋದೇನಿದೆ ಇಲ್ಲಿ? ನಾವು ಇದಕ್ಕೆ ಎಫರ್ಟ್ ಹಾಕ್ತೀವಿ. ದಡ್ರು.
ಅಂತ ಶಾಸ್ತ್ರ ಹೇಳುತ್ತೆ. ಇದಕ್ಕೆ ಪ್ರಯತ್ನನೇ ಹಾಕಬೇಕಾಗಿಲ್ಲ. ಈಗ ನಾನು ಚೆಂಡು ಗೋಡೆಗೆ ಹೊಡೆದಿದ್ದೀನಿ, ನನಗೆ ಚೆಂಡು ಆದಷ್ಟು ಕಡೆ ಬರುತ್ತೆ, ಗೋಡೆಗೆ ನಾವು ಹೊಡೆದಿದ್ದಾಗ್ಬಿಟ್ಟಿದೆ ಚೆಂಡು. ಅಂದರೆ ಹಿಂದಿನ ಜನ್ಮದಲ್ಲಿ ನಾನು ಏನು ಮಾಡಿದ್ದೀನೋ ಅದನ್ನು ಅನುಭವಿಸ್ತಾ ಇದ್ದೀನಿ. ಇವಾಗ ಏನಂತೀವಿ ನಾವು ಎಷ್ಟೋ ಸಲ, ಪ್ರಾರಬ್ಧ ನಾನು ಅನುಭವಿಸ್ತಾ ಇದ್ದೀನಿ, ಹಿಂದೆ ಯಾರಿಗೇನು ಮಾಡಿದ್ನೋ. ಅದಕ್ಕೆ ಒಂದು ಗಾದೆ ಹೇಳ್ತಾರೆ, ನಿಮಗೆ ಗೊತ್ತೋ ಏನೋ ಗೊತ್ತಿಲ್ಲ, ಈ ಮುಸ್ಲಿಮ್ಸ್ ಒಂದು ತುಂಬ ಚೆನ್ನಾಗಿರೋ ಒಂದು ಗಾದೆ ಹೇಳ್ತಾರೆ, ಖುದಾ ಕ್ಯಾ ಕರೇಗ. ಅದಕ್ಕೆ ಅವರ ಭಾಷೆಯಲ್ಲೇ ಒಂದು ಹೇಳ್ತಾರೆ, ತುಂಬ ಚೆನ್ನಾಗಿದೆ ಅದು. ಏನದು ಯಾರಿಗಾದ್ರೂ ನೆನಪಿದೆಯಾ? ಈ ಮುಸ್ಲಿಮ್ಸ್ನಲ್ಲಿ ಅದು ತುಂಬ ಹೇಳ್ತಾ ಇರ್ತಾರೆ, ಬೇಗ ನನಗೆ ಜ್ಞಾಪಕ ಬರ್ತಾ ಇಲ್ಲ. ಪ್ರಾರಬ್ಧ ಅನ್ನೋದಕ್ಕೆ ಅವ್ರು ಏನೋ ಒಂದು ವರ್ಡ್ ಉಪಯೋಗಿಸ್ತಾರೆ, ಗಾಂಡ್ ಮಾರತ್ತೋ ಖುದ ಕ್ಯಾ ಕರೇಗ ಅಂತ. ಇರಲಿ, ಅದೇನಾದರೂ ಇಟ್ಕೊಳ್ಳಿ, ಅರ್ಥ ಅಷ್ಟೇ, ಅದೇ ಬೇಕಾಗಿರೋದು ನಮಗೆ. ಏನವ್ರು ಹೇಳೋದು ಮುಸ್ಲಿಮ್ಸು ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅದು ನಮಗೆ ಹೊಡಿತಾ ಇದೆ, ಅದನ್ನು ನಾನು ಅನುಭವಿಸ್ಲೇಬೇಕು. ಅದಕ್ಕೆ ನಾನು ಪ್ರಯತ್ನ ಮಾಡಬೇಕಾ? ಅದಕ್ಕೋಸ್ಕರನೇ ನೀರು ಹರಿತಾ ಇರುತ್ತೆ. ಹರಿತಾ ಇದ್ದರೆ ಆ ಡೈರೆಕ್ಷನಲ್ಲಿ ನಾನು ಹೋಗ್ಬಿಡ್ಬೇಕೆ ಹೊರತು ಅದಕ್ಕೆ ರಿವರ್ಸ್ ಡೈರೆಕ್ಷನ್ನಲ್ಲಿ ಈಜಕ್ಕೆ ಹೋದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ನದಿನಲ್ಲಿ ನೀರು ಹರಿತಾ ಇರುತ್ತೆ, ಅದು ಹೆಂಗೆ ಹರಿತಾ ಇರುತ್ತೋ ಆ ಡೈರೆಕ್ಷನಲ್ಲೇ ನಾನು ಮೂವ್ ಆಗಿಬಿಡ್ಬೇಕು, ಈಸಿ. ಅದು ಬಿಟ್ಟು ನದಿ ನೀರು ಹಿಂಗೆ ಹರಿತಾ ಇದೆ, ನಾನು ಹಿಂಗೆ ಈಜಾಡಕ್ಕೆ ಹೋದರೆ ಕಷ್ಟ ಆಗುತ್ತೆ. ನಾನೇನು ಮಾಡಬೇಕು? ನಾನು ಇದೇ ಡೈರೆಕ್ಷನ್ನಲ್ಲಿ ಹೋಗ್ಬಿಡ್ಬೇಕು, ತುಂಬ ಸುಲಭ. ಮತ್ತು ಏನು ಮಾಡಬೇಕು ಅಂತ ಹೇಳ್ತೀರಾ ಸರ್ ನೀವು? ಪ್ರಾರಬ್ಧಕ್ಕೆ ನೀವು ಪ್ರಯತ್ನ ಮಾಡಬೇಡಿ, ಪ್ರಾರಬ್ಧ ತಾನಾಗತ್ತೆ. ಅಂದರೆ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸಾಕು. ಮತ್ತು ಯಾವುದಕ್ಕೆ ಪ್ರಯತ್ನ ಮಾಡಬೇಕು? ದೇವರಿಗೋಸ್ಕರ ಪ್ರಯತ್ನ ಮಾಡಿ. ನ್ಯಾಯ, ಧರ್ಮ, ನೀತಿ, ಪೂಜೆ, ಪುನಸ್ಕಾರ, ಜಪ, ತಪ, ವ್ರತ, ನಿಯಮ, ಗಂಗಾ ಸ್ನಾನ, ಯಾತ್ರೆ, ಗುರುಗಳ ಮೀಟ್ ಮಾಡೋದು, ಅವರ ಆಶೀರ್ವಾದ ತಗೊಳ್ಳೋದು, ಭಗವದ್ಗೀತೆ ಓದೋದು, ಉಪನಿಷತ್ ಓದೋದು, ಜಪವನ್ನು ಮಾಡೋದು, ಇವುಗಳನ್ನ ಮಾಡಿ. ನಾವೆಲ್ಲ ಮಾಡ್ತಾ ಇದ್ದೀವ ಇದನ್ನು? ಯಾರೂ ಮಾಡ್ತಾ ಇಲ್ಲ. ಮತ್ತು ಏನು ಮಾಡ್ತಾ ಇದ್ದೀವಿ? ಹುಟ್ಟಿದಾಗಲಿಂದ ಸಾಯೋವರೆಗೂ ಬೇಡದೇ ಇರೋದನ್ನು ಮಾಡ್ತಾ ಇದ್ದೀವಿ. ಇದನ್ನು ಪ್ರಾರಬ್ಧ ಅಂತಾರೆ. ಒಂದು ಸಾರಿ ಒಬ್ಬ ಮಂತ್ರಿ, ಏನಿವರು ಶಾಸ್ತ್ರ ಹಿಂಗೆ ಹೇಳ್ಬಿಡ್ತಾರಲ್ಲ, ಪ್ರಾರಬ್ಧಕ್ಕೆ ಏನು ಪ್ರಯತ್ನ ಮಾಡಬೇಕಾಗಿಲ್ಲ. ಹೌದು, ಹಿಂದಿನ ಜನ್ಮದಲ್ಲಿ ನಾನು ಏನು ಮಾಡಿದ್ದೇನೋ ಅದು ಅನುಭವಿಸ್ತಾ ಇದ್ದೇನೆ. ಮಾಡಿದ್ದು ಮಹಾರಾಯ. ನಾನು ಉಪ್ಪು ತಿಂದು, ಯಾರು ಉಪ್ಪು ತಿಂತಾರೋ ಅವನೇ ನೀರು ಕುಡಿಬೇಕು. ನಾನಿವಾಗ ಬೇವಿನ ಬೀಜ ಹಾಕಿಬಿಟ್ಟು ನನಗೆ ಮಾವಿನ ಹಣ್ಣು ಬೇಕು ಅಂದರೆ ಸಾಧ್ಯ ಇದೆಯಾ? ಇಲ್ಲ. ಹಾಕಿರೋದು ಯಾವುದು? ಬೇವಿನ ಬೀಜ. ಹಾಗೆ ಹಿಂದಿನ ಜನ್ಮದಲ್ಲಿ ನಾನು ಬೇವಿನ ಬೀಜ ಹಾಕಿಬಿಟ್ಟು ಈಗ ಮಾವಿನ ಹಣ್ಣು ತಿನ್ನಬೇಕು ಅಂದರೆ ಹೆಂಗಾಗತ್ತೆ? ಆಗೋದಿಲ್ಲ. ಈ ಪ್ರಾರಬ್ಧ ಯಾರನ್ನೂ ಬಿಡೋದಿಲ್ಲ. ಅದೇ ಹೇಳಿದ್ನಲ್ಲ, ಪ್ರಾರಬ್ಧ ಗಾಂಡ್ ಮಾರತ್ತು ಕುದ ಕ್ಯಾ ಕರೇಗ, ಫೇಟ್ ಅಂತಾರೆ, ಹಣೆ ಬರಹ. ಬ್ರಹ್ಮಲಿಪಿ, ಬ್ರಹ್ಮನ ಲಿಪಿ, ಬ್ರಹ್ಮನೇ ಅಳಿಸ್ಕೊಳಕ್ಕೆ ಬರಲ್ಲ ಅಂದ್ರೆ ನಮ್ಗೆ ಹೆಂಗೆ ಬರುತ್ತೆ? ಹೋಗ್ಲಿ, ದೇವರುಗಳ ಪ್ರಾರಬ್ಧನ ದೇವರು ಬದಲಾಯಿಸ್ಕೊಳಕ್ಕೆ ಬರುತ್ತಾ? ಬರೋದಿಲ್ಲ. ದೇವರು ಅನುಭವಿಸ್ಬೇಕು. ಅದನ್ನು ಪ್ರಾರಬ್ಧದ ವಿಚಾರ ಬಂದಾಗ ಇನ್ನೂ ಡೀಟೇಲ್ ಆಗಿ ಮಾತಾಡೋಣ, ಅದು ಬೇಡ ಇವಾಗ. ಒಟ್ಟಿನಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ನಾವು ಇದಕ್ಕಷ್ಟು ಪ್ರಯತ್ನ ಮಾಡಬೇಕಾಗಿಲ್ಲ. ಯಾವುದಕ್ಕೆ? ಹುಟ್ಟದಾಗಲಿಂದ ಸಾಯೋವರೆಗೂ ಈ ಹಣ ಸಂಪಾದನೆ ಮಾಡೋದು, ಮಟ್ಟದು, ಇದು ನನ್ನ ಸ್ವಂತ ಅನುಭವವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಉದಾಹರಣೆಗೆ, ನಾನು ನಿಮ್ಮ ಹಾಗೆ ಒಂದು 30 ವರ್ಷದಿಂದ ಈ ಪ್ರಪಂಚ, ಈ ಸಂಸಾರಕ್ಕೋಸ್ಕರ ಕತ್ತೆ ದುಡ್ದಂಗೆ ದುಡಿತಾ ಇದ್ದೆ. ಯಾವಾಗ ಇದ್ರ ವಿಚಾರ ಗೊತ್ತಾಯ್ತೋ ನಾನಿವಾಗ ಅದರ ಕಡೆ ಗಮನನೇ ಕೊಡ್ತಾ ಇಲ್ಲ, ಬಿಟ್ಬಿಟ್ಟಿದ್ದೀನಿ. ಪ್ರಾರಬ್ಧ ಅದು ಹೆಂಗಾಗಬೇಕು ಹಂಗಾಗತ್ತೆ. ಮತ್ತು ನಾನು ಯಾಕೆ ಯೋಚನೆ ಮಾಡಬೇಕು? ಮತ್ತು ಇವಾಗ ಯಾವುದಕ್ಕೆ ಪ್ರಯತ್ನ ಮಾಡಬೇಕು? ನಾವು ಸುಮ್ಮನೆ ಕೂತ್ಕೊಂಡು ತಿನ್ನಿ ಅಂತ ಹೇಳ್ತಾ ಇಲ್ಲ. ಒಳ್ಳೆ ಪುಸ್ತಕಗಳು ಓದಿ, ಗುರುಗಳನ್ನ ಭೇಟಿಯಾಗಿ, ಅವರ ಆಶೀರ್ವಾದ ತಗೊಳ್ಳಿ, 3 ಹೊತ್ತು ಒಳ್ಳೆ ಚಿಂತನೆ ಮಾಡಿ, ಒಳ್ಳೆ ವಿಚಾರ ಮಾಡಿ, ಅದಕ್ಕೆ ಹಾಕಿ ನಿಮ್ಮ ಎಫರ್ಟು. ಇದನ್ನು ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಇದೊಂದನ್ನು ಬಿಟ್ಟು
ಮಿಕ್ಕಿರೋ ಕೆಲಸ ಎಲ್ಲ ಮಾಡ್ತೀವಿ, ವೇಸ್ಟ್ ಅಂತ ಹೇಳಿದ್ರು. ನೀವು ಮಾಡದೇ ಇರಲಿ, ಅದು ಹಾಗೇ ಆಗುತ್ತೆ. ಒಂದು ಸಾರಿ ಏನಾಯಿತು, ಒಬ್ಬ ಮಂತ್ರಿ ಇದನ್ನು ಹೇಳ್ತಾ ಇದ್ದರು ಶಾಸ್ತ್ರ, ಅವನು ನಂಬಲಿಲ್ಲ. ನಾನು ಪರೀಕ್ಷೆ ಮಾಡಬೇಕು ಅಂದ, ಮಾಡೋದು ಮತ್ತೆ ಶಾಸ್ತ್ರ. ಮಂತ್ರಿ ಏನು 3 ಹೊತ್ತು ಮೃಷ್ಟಾನ್ನ ಭೋಜನ ತಿನ್ನೋನವನು. ಅವನು ನೋಡೋಣ, ಇವತ್ತು ನಾನು ಕಾಡಿಗೆ ಹೋಗಿ ಕೂತ್ಕೊಂಡ್ಬಿಡ್ತೇನೆ, ಅದು ಯಾವನು ಮೃಷ್ಟಾನ್ನ ಭೋಜನ ತಂದು ನನಗೆ ಇಡ್ತಾನೋ ನೋಡೋಣ ಅಂತ ಹೇಳಿ ಕಾಡಿಗೆ ಹೋಗಿ ಕೂತ್ಕೊಂಡ್ಬಿಟ್ಟ ಒಂದು ಕಡೆ. ಅವನು ಯಾರಿಗೂ ಹೇಳಿದೆ. ಸರಿ, ಮಧ್ಯಾಹ್ನ ಆಯಿತು. ಮಧ್ಯಾಹ್ನನೋ ಇನ್ನೂ ಒಂದು ಸ್ವಲ್ಪ ಟೈಮ್ ಆಯಿತು, ಯಾರೂ ಬರಲಿಲ್ಲ. ಇವನು ಊಟನೂ ಇಲ್ಲ. ನೋಡಿದ್ರ ಪ್ರಾರಬ್ಧ ನಮಗೆ ಮೃಷ್ಟಾನ್ನ ಭೋಜನ ಊಟ ಮಾಡಿಸುತ್ತೆ. ಮಂತ್ರಿ, ನಾನು ಹುಟ್ಟಾಗ್ಲಿಂದ ಮೃಷ್ಟಾನ್ನ ಭೋಜನ ಊಟ ಮಾಡ್ತಾ ಇದ್ದೆ, ಇವತ್ತು ಬರಲಿ ನೋಡೋಣ, ನಾನೇನು ಕೆಲಸ ಮಾಡೋಲ್ಲ ಅಂತ ಕೂತಿದ್ದವನು. ಅಷ್ಟರಲ್ಲಿ ಏನಾಯಿತು, ಯಾರೋ 2 ಸೈನಿಕರು ಬಂದರು. ಅವನು ಹಿಡ್ಕೊಂಡು ಹೋಗಿದ್ದೆ. ಅಲ್ಲೊಬ್ಬ ರಾಜ ಇದ್ದ. ಆ ರಾಜನ ಹತ್ರ ಕರ್ಕೊಂಡು ಹೋದರು. ಆ ರಾಜನಿಗೆ ಹೇಳಿದ್ರು, ಸ್ವಾಮಿ ಇವನೇ ಇದ್ದಿದ್ದಲ್ಲಿ ಅಂತ. ಅಲ್ಲೇನಾಗಿದೆ, ಒಬ್ಬ ರಾಜ ತನ್ನ ಸೈನಿಕರ ಸಮೇತ ಕಾಡಿನಲ್ಲಿ ಬರ್ತಾ ಇದ್ದರೆ ಅಲ್ಲಿ ಯಾರೋ ಎಲ್ಲ ಬೇಕಾದಷ್ಟು ಅಡುಗೆ ಗಿಡಿಗೆ ಎಲ್ಲ ಮಾಡಿಟ್ಟಿದ್ದಾರೆ. ಇವರು ರಾಜರು ಜನಗಳ ಸಮೇತ ಬಂದಿದ್ದು ನೋಡಿದ್ದೆ, ಅವ್ರು ಹೆದರ್ಕೊಂಡು ಓಡೋಗ್ಬಿಟ್ರು. ಆ ಹೋಗೋವಾಗ ಅವರು ದೂರದಿಂದ ನೋಡಿದ್ರು, ಓಹೋ ಇವ್ರು ನಾನು ಕೊಂದಾಕ್ಬಿಡ್ತಾರೆ ಅಂತ ಹೇಳಿ ಅದರಲ್ಲಿ ಏನೋ ಹಾಕ್ಬೇಕು ಹಾಕ್ಬಿಟ್ಟು ಹೋಗ್ಬಿಟ್ರು ಅವರು. ರಾಜನಿಗೇನಾಯಿತು, ಇವರೆಲ್ಲ ನೋಡಿದ್ರಲ್ಲ, ವಿಷ ಹಾಕ್ಬಿಟ್ಟಿದ್ರು, ಏನು ಮಾಡಬೇಕು ಅದಕ್ಕೆ, ನಾವೆಲ್ಲ ಸತ್ತೋಗ್ಲಿ ಅಂತ ಅಂದ್ಕೊಂಡು ಅವನಿಗೆ ಡೌಟ್ ಬಂತು. ಈಗ ಅದನ್ನು ಆಹಾರನ ಮೊದಲು ಯಾರಿಗಾದ್ರೂ ತಿನ್ನಿಸ್ಬೇಕು, ಅವನು ಬದುಕಿದ್ರೆ ನಾವು ತಿನ್ಬೋದು ಅಂತ ಹೇಳಿ ಯಾವನ್ನಾದ್ರೂ ಎಳ್ಕೊಂಬರ್ಲಿ ಅಂತ ಅಂದರು. ಇವನು ಮಂತ್ರಿ ಸಿಕ್ತ, ಎಳ್ಕೊಂಬಂದರು. ಅಲ್ಲಿ ಮೃಷ್ಟಾನ್ನ ಭೋಜನ ಮಾಡಿಟ್ಟಿದ್ದ, ಎಲ್ಲ ಬಡಿಸಿದ್ರು, ತಿನ್ನೋ ಅಂತ ಅಂದರು. ತಿಂದ ಅವನು, ಏನೂ ಸಾಯಲಿಲ್ಲ. ಈಗ ನಾನು ಹೇಳ್ತಾ ಇರೋ ಕತೆ ನೋಡ್ರಿ ಎಷ್ಟು ಚೆನ್ನಾಗಿದೆ. ಅವನು ಕಾಡಿನಲ್ಲಿದ್ದರೂ ಮೃಷ್ಟಾನ್ನ ಭೋಜನ ಸಿಕ್ತೋ ಇಲ್ವೋ, ಇದು ಅವನ ಪ್ರಯತ್ನ ಮಾಡಬೇಕಾಗಿಲ್ಲ. ಮತ್ತು ಯಾವುದಕ್ಕೆ ಮಾಡಬೇಕು, ದೇವ್ರನ್ನ ಪಡೆಯೋದಕ್ಕೆ ಮಾಡಬೇಕು. ಉಪನಿಷತ್ತುಗಳು ಓದಿ, ಭಗವದ್ಗೀತೆ ಕೇಳಿ, ಪ್ರವಚನ ಕೇಳಿ. ಎಷ್ಟು ಜನ ಬರ್ತಾರೆ ಇದು ಕೇಳೋದಕ್ಕೆ? ಯಾರಿಗೂ ಬೇಕಾಗಿಲ್ಲ. ಹಾಗೆ ಅದರಿಂದ ನಾವು ಪ್ರಾರಬ್ಧಕ್ಕೆ ಪ್ರಯತ್ನ ಮಾಡಬೇಕಾಗಿಲ್ಲ. ಮತ್ತು ಯಾವುದಕ್ಕೆ ಮಾಡಬೇಕು? ಇದಕ್ಕೋಸ್ಕರ ಮಾಡಬೇಕು. ನನಗೆ ಯಾವಾಗ ಈ ವಿಚಾರ 30 ವರ್ಷದಿಂದ ಗೊತ್ತಾಯಿತೋ, ನಾನು ಹೋಗ್ತೀನಿ, ಕ್ಲಿನಿಕ್ ಹೋಗ್ತೀನಿ, ಮಾಡ್ತೀನಿ, ಅದಕ್ಕೇನು ಅಷ್ಟು ನಾನೇನು ಎಫರ್ಟ್ ಆಗ್ತಾಯಿಲ್ಲ. 3 ಹೊತ್ತು ದೇವ್ರ ಚಿಂತನೆ ಮಾಡ್ತಾಯಿದ್ದೆ. ನನಗೆ ದೇವ್ರು ಏನು ಕಡಿಮೆ ಮಾಡಿದ್ದಾರೆ? ಮಕ್ಕಳಿಗೆ ಮದುವೆ ಆಗಲಿಲ್ವಾ, ನಾನು ಬದುಕಿಲ್ವಾ, ನನ್ನ ಮಕ್ಕಳು ಚೆನ್ನಾಗಿಲ್ವಾ, ಅವ್ರಿಗೆ ಮದುವೆ ಆಗಲಿಲ್ವಾ, ಅವ್ರಿಗೆ ಮಕ್ಕಳಾಗಲಿಲ್ವಾ, ಎಲ್ಲ ಆಗಿದ್ದಾರೆ. ಇನ್ನೇನು ಬೇಕು? ನನಗೆ ದೇವ್ರ ಚಿಂತನೆನೂ ಆಗ್ತಾಯಿದೆ. ಇದಕ್ಕಿಂತ ಇನ್ನೇನು ಬೇಕು? ನಮಗೆ ಇದು ನಂಬಕ್ಕಾಗೋದಿಲ್ಲ. ಯಾರು ಸ್ವಲ್ಪ ದೇವ್ರ ದಾರಿ ಬರ್ತಾರೋ ಗೊತ್ತಾಗತ್ತೆ. ಅಲ್ಲಿಗೆ ಇವತ್ತು ನಾವು ಹುಟ್ಟು ಸಾವುಗಳ ವಿಚಾರ ಮಾಡಿದ್ವಿ. ಹಾಗೇ ಸ್ವಲ್ಪ ಮುಂದಕ್ಕೆ ಹೋಗೋಣ. ಈ ಭಗವದ್ಗೀತೆಯಲ್ಲಿ ಇವತ್ತು ಯಾಕೆ ನಾನು ಈ ವಿಚಾರಗಳೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಹೆಂಗಿದ್ರು ಲಾಕ್ಡೌನ್ ಇದೆ, ಮಕ್ಕಳೆಲ್ಲ ಫ್ರೀ ಆಗಿರ್ತಾರೆ, ಅವ್ರಿಗೆ ಕೊಡೋಣ ಅಂತ ನಾನು ಹೇಳಕ್ಕೆ ಶುರು ಮಾಡಿದ್ದು. ಆದರೆ ಆ ದುರಾದೃಷ್ಟಕ್ಕೆ ಯಾರೂ ಬರಲಿಲ್ಲ ಹುಡುಗರು. ನಿಜವಾಗ್ಲೂ ಇದು ಹುಡುಗರು ತಿಳ್ಕೋಬೇಕು. ಇಲ್ಲಿ ಬಂದಿರೋರೆಲ್ಲ 60 ವರ್ಷದ ಮೇಲೆ ನಾವು, ನಮ್ಮದೆಲ್ಲ ಆಗೋಗ್ಬಿಟ್ಟಿದೆ. ಏನು ಸರ್ ನೀವು ಹುಡುಗರಿಗೆ ತಿಳ್ಕೋಬೇಕು ಅಂತೀರಾ? ಯಾತಕ್ಕೆ ಹುಡುಗರಿಗೆ ತಿಳ್ಕೋಬೇಕು? ನೋಡ್ರಿ, ಇವಾಗ ನಾನು ಸ್ಕೂಟರ್ ಕಲಿತೀನಿ, ಕಾರ್ ಕಲಿತೀನಿ. ಕಲ್ತಿದ್ದ ತಕ್ಷಣ ಅಲ್ಲಿ ನಮ್ಗೊಂದೇ ಸಾರಿ ಲೈಸೆನ್ಸ್ ಕೊಟ್ಬಿಡ್ತಾರ. ನಾನು ಹೋಗ್ಬೇಕಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಚಾರ್ಟ್ ಕೊಡ್ತಾರೆ. ಏನದು? ನೀನು ಹೋಗುವಾಗ ಎಡಗಡೆನೇ ಹೋಗಬೇಕು, ಎಡಗಡೆ ಹೋಗಬೇಕಾದ್ರೆ ಲೆಫ್ಟ್ ಕೈ ತೋರಿಸ್ಬೇಕು, ಬಲಗಡೆ ಹೋಗಬೇಕಾದ್ರೆ ರೈಟ್ ಕೈ ತೋರಿಸ್ಬೇಕು, ನಿಲ್ಲಿಸ್ಬೇಕಾದ್ರೆ ಕೈನ ಹಿಂಗೆ ತೋರಿಸಿ ನಿಲ್ಲಿಸ್ಬೇಕು. ಇವೆಲ್ಲ ರೂಲ್ಸ್ ಇರುತ್ತೆ. ಅವು ತಿಳ್ಕೊಂಡು ನೀನು ಹೋದರೆ ನೀನು ಸೇಫಾಗಿರ್ತೀಯ, ಬೇರೆಯವರು ಸೇಫಾಗಿರ್ತಾರೆ. ಈ ಪರೀಕ್ಷೆ ಪಾಸ್ ಆದಮೇಲೆ ನಮಗೆ ಲೈಸೆನ್ಸ್ ಕೊಡ್ತಾರೆ. ಈಗೇನಾಗಿದೆ, ನಾನು ಲೈಸೆನ್ಸ್ ತಗೊಳ್ಲಿಲ್ಲ, ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಓದಲಿಲ್ಲ, ವೆಹಿಕಲ್ ಬಿಟ್ಟೆ ರಸ್ತೆಯಲ್ಲಿ. ನಾನು ಕೈಕಾಲು ಮುರ್ಕೊಂಡು, ನನ್ನ ಎದುರುಗಡೆವರೆಗೂ ಕೈಕಾಲು ಮುರಿದು, ಕೊನೆಗೆ ನಾನು ಸತ್ತು, ಅವರು ಸತ್ತು ಕೆಲವು ಸಲ. ಅಷ್ಟೇ. ಏನಾಯಿತು? ಏನೂ ಆಗಲಿಲ್ಲ. ಇಬ್ಬರು ಕೈಕಾಲು ಮುರ್ಕೊಂಡ್ವಿ. ಇನ್ನು ಸಾಯೋವರೆಗೂ ಕೈಕಾಲು ಮುರ್ಕೊಂಡು ಇರಬೇಕು. ಈಗ ಎಲ್ಲ ಆದಮೇಲೆ
ಕೈಕಾಲು ಮುರ್ಕೊಂಡು ಇನ್ನು ನಡೆಯೋಕ್ಕಾಗಲ್ಲ ಅಂತ ಹೇಳಾದಮೇಲೆ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇವಾಗ ತಿಳ್ಕೊಳ್ಳೋಣ, ಏನು ಲಾಭ? ಹಾಗೆ ನಮಗೆ ವಯಸ್ಸಾಗ್ಬಿಟ್ಟಿದೆ. ಇವಾಗ ನಾವು ನಾಳೆ ನಾಡಿದ್ದು ಯಾವಾಗ ಗೊಟಕ್ಕೆ ಬಿಡ್ತೀವೋ ಗೊತ್ತಿಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಕರೋನಾದಲ್ಲಿ ಚಿಕ್ಕ ಚಿಕ್ಕವರು ಹೋಗ್ಬಿಡ್ತಾ ಇದ್ದಾರೆ. 45, 35 ಮಕ್ಕಳು ಎಲ್ಲರೂ ಹೋಗ್ಬಿಡ್ತಾ ಇದ್ದಾರೆ. ಇನ್ನು ನಮ್ಮಂಥವ್ರದ್ದು ಏನು ಗ್ಯಾರಂಟಿ? ಇಂಥ ಒಂದು ಸಂದರ್ಭದಲ್ಲಿ ನಾವು ಈಗ ಭಗವದ್ಗೀತೆ ಅಂದರೆ ಏನು, ಮೋಕ್ಷ ಅಂತಂದರೆ ಏನು, ಈ ವಿಚಾರಗಳನ್ನ ಕೇಳ್ತೀವಿ ಅಂದರೆ ಯಾತಕ್ಕೆ? ನಮ್ಮದೆಲ್ಲ ಆಗೋಗ್ಬಿಟ್ಟಿದೆ. ಅಂದರೆ ನಾವು ಜಗಳಗಳಾಡಿಕೊಂಡು ಬೇರೆಯವ್ರಿಗೂ ಹಿಂಸೆ ಕೊಟ್ಟು ನಾವು ಹಿಂಸೆ ಪಟ್ಟು ಎಲ್ಲ ಆಗೋಗ್ಬಿಟ್ಟು ಇವಾಗ ನಾನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತಿಳ್ಕೊತೀನಿ ಅಂದರೆ ಯಾರು ಬೇಕಾಗತ್ತೆ? ನಿಜವಾಗ್ಲೂ ನಮ್ಗೆ ಅಷ್ಟು ಬೇಕಾಗಿಲ್ಲ, ಬಟ್ ಅಷ್ಟು ಇವಾಗಲಾದರೂ ಮಾಡಬೇಕು, ಬಿಡಬಾರ್ದು. ಆದರೆ ಮಕ್ಕಳಿಗೆ ಬೇಕಿದು. ಯಾಕೆ? ಇನ್ನೂ ಸಂಸಾರಕ್ಕೆ ಕಾಲಿಡ್ತಾ ಇದ್ದಾರೆ. ಅವ್ರಿಗೆ ಬೇಕಾಗಿರೋದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ. ಅದಕ್ಕೋಸ್ಕರ ನಾಳೆಯಿಂದ ನಿಮ್ಮ ಮಕ್ಕಳು ಕೂಡ ಬರಲಿ, ನಾನು ಅವ್ರಿಗೋಸ್ಕರನೇ ಮಾಡಿದ್ದು. ಇವಾಗ ಹೆಂಗಿದ್ರು ಕರೋನಾ ಇರುತ್ತೆ, ಮಕ್ಕಳೆಲ್ಲ ಫ್ರೀ ಆಗಿರ್ತಾರೆ, ನಮ್ಮ ಹತ್ತಿರದವರು ದೂರದವರು ಹೋಗಿಬಿಟ್ಟಿರ್ತಾರೆ. ಅಂಥ ಸಮಯದಲ್ಲಿ ಇಂಥ ವಿಚಾರ ಚಿಂತನೆ ಮಾಡಿದ್ರೆ ಮಕ್ಕಳಿಗೆ ಹಿಡಿಯುತ್ತೆ. ಸತ್ತಾಗಿ ಎಲ್ಲಿ ಹೋಗ್ತೀವಿ ಅಂತಂದರೆ ಒಬ್ಬರು ಬರಲಿಲ್ಲ ಮಕ್ಕಳು. ನೀವೆಲ್ಲ ಹೇಳಿ, ನಾಳೆ ನಿಮ್ಮ ಮಕ್ಕಳನ್ನ ಬರೋದಕ್ಕೂ ಸ್ವಲ್ಪ ಹೇಳಿ ಸ್ವಲ್ಪ. ಓಕೆ, ಅಲ್ಲಿಗೆ ಸಾವಾಗ್ಬಿಟ್ಟಾಗ ನಮಗೆ ತುಂಬ ದುಃಖ ಆಗುತ್ತೆ. ನಮ್ಮ ಹತ್ತಿರದವರು ದೂರದವರು. ಇವಾಗಂತೂ ಕರೋನಾದಲ್ಲಿ ದಿನ ಬೆಳಗಾದರೆ ಈ ಥರ ಸಾವುಗಳನ್ನೇ ಕೇಳೋದಾಗ್ತಾ ಇದೆ. ಈಗ ತಾನೇ ನಾನು ಇಲ್ಲಿಗೆ ಬರೋಕ್ಕೆ ಮೊದಲು ಚಿಂತಾಮಣಿಯಲ್ಲಿ ನಮ್ಮ ಬೇರೆ ನೆಂಟರು ಯಾರೋ ಇದ್ದಾರೆ, ನಮ್ಮ ನಮ್ಮ ತಂದೆ ಕಡೆಯವರು. ಅವ್ರ ಮನೇಲಿ ಯಾರೋ ಅವನಿಗೆ ಇನ್ನೂ 33 ವರ್ಷ ಪಾಪ, ಸೀರಿಯಸ್ ಆಗಿದೆಯಂತೆ. ಆಸ್ಪತ್ರೆ ಬೇಕು, ಬೆಡ್ ಬೇಕು ಅಂತ ಬೆಡ್ ಸಿಗೋದಿಲ್ಲ. ನಾನು ಒಂದು 4 ಹಾಸ್ಪಿಟ್ಲ್ಗಳು ಕೇಳಿ ಕೊನೆಗೆ ವಾಸವಿನಲ್ಲೆಲ್ಲೋ ಸಿಕ್ತು, ಕರ್ಕೊಂಬಂದಿದ್ದಾರೆ. ಮದುವೆ ಆಗಿರುತ್ತೆ, 1-2 ಸಣ್ಣ ಮಕ್ಕಳಿರ್ತಾರೆ. ಇವಾಗ ಅವ್ರು ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಹೆಂಗೆ ಅವ್ರ ಮಕ್ಕಳ ಕತೆ? ನಾನು ಯಾಕೆ ಹೇಳ್ತೀನಿ ಇಷ್ಟೆಲ್ಲ ಅಂದರೆ ನಿಮಗೆಲ್ಲ ಗೊತ್ತಿರೋದಿಲ್ಲ. ನಾನು ಡಾಕ್ಟ್ರ್ ಆಗಿರೋದ್ರಿಂದ ದಿನಕ್ಕೆ ಒಬ್ಬರು ಇಬ್ಬರು ಫೋನ್ ಮಾಡ್ತಾ ಇರ್ತಾರೆ ನನಗೆ, ಏನು ಮಾಡಬೇಕು ಹಿಂಗಾಗಿದೆ ಅಂತ. ನಮಗೆ ಮೊದಲಿಂದ ಕೊನೆಯವರೆಗೂ ಕತೆ ಏನು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ. ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಾದರೆ ಹುಷಾರಾಗಿರಿ, ಹೋಗಬೇಡಿ ಹೊರಗಡೆ. ನೀವು ಹೊರಗಡೆ ಹೋಗಬೇಡಿ, ಹೊರಗಡೆಯವ್ರು ಯಾರು ಬರಬಾರ್ದು, ಕೆಲಸದವರು ಬರಬಾರ್ದು. ನಾನು ಹೇಳಿದ್ನಲ್ಲ, ಅವುಗಳನ್ನೆಲ್ಲ ಪ್ರಿಕಾಷನ್ ತೊಗೊಂಡಿದ್ದರೆ ಏನೂ ಬರೋಲ್ಲ, ಯಾವ ಕರೋನಾನೂ ಬರೋದಿಲ್ಲ. ಓಕೆ, ಈಗ ಈ ಥರ ಸಾವುಗಳು ಆಗ್ತಾ ಇರೋದ್ರಿಂದ ನಮ್ಮ ಮನಸ್ಸಿಗೆ ಧೈರ್ಯ ಬರೋದಕ್ಕೋಸ್ಕರ ಹಾಗೆ. ಸೊ ದುಃಖ ಆಗುತ್ತೆ, ನಮಗೆ ಭಯ ಆಗುತ್ತೆ. ಆ ಭಯನ ತಪ್ಪಿಸೋದಕ್ಕೋಸ್ಕರ ಇಲ್ಲಿ ಅವರು ಅಮೇರಿಕಾದಲ್ಲಿದ್ದಾರೆ. ಅವರ ತಮ್ಮ ಒಬ್ಬ ಹೈದ್ರಾಬಾದ್ನಲ್ಲಿರೋರು 33 ವರ್ಷ ಸತ್ತು ಹೋಗ್ಬಿಟ್ಟ, ಕರೋನಾ ಬಂದು. ಹೆಂಡತಿ ಒಂದೇ ಒಂದು 12 ವರ್ಷದ ಮಗು ಇದೆ. ಈಗ ಇವರ ಅಣ್ಣ ಅಮೇರಿಕಾದಲ್ಲಿದ್ದಾರೆ, ತಮ್ಮ ಸತ್ತೋಗ್ಬಿಟ್ಟಿದ್ದಾನೆ, ಅವರು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ. ನನಗೆ ಫೋನ್ ಮಾಡಿ ಹೇಳಿದರು, ಸರ್ ಏನಾದರೂ ವಿಚಾರ ಹೇಳಿ ಅಂತ. ನೋಡ್ರಿ ಹೆಂಗಿದೆ, ಇವ್ರಿಗೂ ಏನೇನು ಜಾಸ್ತಿ ವಯಸ್ಸೇನಿಲ್ಲ. ಅಣ್ಣ ಅಂತಂದರೆ ಏನು ತುಂಬ ವಯಸ್ಸಾಗಿರೋರಲ್ಲ, ಇವ್ರಿಗೂ ಒಂದು 35-40 ವರ್ಷ ಅಷ್ಟೇ, 45 ಇರ್ಬೋದು ಅಷ್ಟೇ, 45-50 ಒಳಗಡೆನೆ. ಈಗ ಅವರಿಗೆ ಪ್ರತಿದಿನ ಇದು ಮಾಡ್ತಾ ಇದ್ದೀನಿ. ಹಾಗೆ ನಮಗೂ ಕೂಡ ಇವೆ ದುಃಖ ಇರುತ್ತೆ, ಉಪಯೋಗ ಆಗಲಿ ಅಂತ ನಾನು ಮಾಡ್ತಾ ಇರೋದು. ಅದಕ್ಕೋಸ್ಕರ ಒಂದು ಸಾರಿ ಈಗ ಸಾವುಗಳು ಹೇಗೆ ಆಗ್ತಾ ಇದೆ ಅಂತಂದರೆ ಹೇಳೋಕ್ಕೆ ಬರೋದಿಲ್ಲ. ಒಂದು ಸಾರಿ ಒಂದು ತಾಯಿ ತನ್ನ ಮಗು ಸತ್ತೋಗ್ಬಿಟ್ಟಿರ್ತಾಳೆ, ಆಕೆ ತುಂಬ ದುಃಖ. ಆಗಿನ ಕಾಲದಲ್ಲಿ ಬುದ್ಧ ಫೇಮಸ್ ಆಗಿರ್ತಾನೆ, ಅವನ್ನ ದೇವರು ಅಂತ ಕರೀತಾ ಇರ್ತಾರೆ. ಸರಿ ಅಂದ್ಬಿಟ್ಟು ಬುದ್ಧನ ಹತ್ರ ಆಕೆ ಎತ್ಕೊಂಡ್ಬರ್ತಾಳೆ, ನೀವೇನಾದರೂ ಮಾಡಿ ನನ್ನ ಮಗನ್ನ ಬದುಕಿಸ್ಕೊಡ್ರಿ ಅಂತ ಕೇಳ್ಕೊತಾಳೆ. ಆಗ ಬುದ್ಧ ಎಷ್ಟೊಂದು ಥರಲ್ಲಿ ಹೇಳ್ತಾನೆ, ಸತ್ತೋಗ್ಬಿಟ್ಟಿದೆ ಮಗು, ಏನೂ ಮಾಡೋಕ್ಕಾಗಲ್ಲ ಅಂತ. ಆದರೆ ಆ ತಾಯಿ ಕೇಳೋದಿಲ್ಲ, ಇಲ್ಲ ಇಲ್ಲ ನೀವು ದೇವರ ಸಮಾನ, ನೀವು ಮನಸ್ಸು ಮಾಡಿದ್ರೆ ಆಗತ್ತೆ ಅಂತಾಳೆ. ಅದಕ್ಕೋಸ್ಕರ ಬುದ್ಧ ಹೇಳ್ತಾನೆ, ಒಂದು ಕೆಲಸ ಮಾಡು, ನೀನು ಯಾರಾದರೂ ಮನೇಲಿ ಹೋಗ್ಬಿಟ್ಟು ಒಂದಿಷ್ಟು ಸಾಸಿವೆ ಕಾಳು ತಗೊಂಬ, ನಾನು ಬದುಕಿಸ್ಕೊಡ್ತೀನಿ ಅಂತಾನೆ. ಅವಳು ಓಡೋಗ್ತಾಳೆ. ಸ್ವಲ್ಪ ಯಾರ ಮನೇಲಿ ಸಾವಿರಲ್ವೋ ಅವ್ರ ಮನೇಲಿ ಸಾಸಿವೆ ಕಾಳು ತರಬೇಕು ಅಂತ ಹೇಳ್ತಾನೆ. ಅಷ್ಟೇ ತಾನೇ, ತರ್ತೀನಿ ಅಂತ ಓಡೋಗ್ತಾಳೆ. ಅವಳಿಗೆ ಮಗನ ಕಳ್ಕೊಂಡಿರೋ ದುಃಖದಲ್ಲಿ ಏನು ಹೇಳ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಓಡೋದ್ಲು, ಒಂದು ಮನೆ ಬಾಗಿಲು ತೊಟ್ಟದ್ಲು,
ಅವ್ರು ಬಾಗಿಲು ತೆಗೆದ್ರು, ನನ್ನ ಮಗನ ಬದುಕಿಸ್ಕೋಬೇಕು, ಸ್ವಲ್ಪ ಸಾಸಿವೆ ಕಾಳು ಕೊಡಿ. ಅಯ್ಯೋ, ಸಾಸಿವೆ ಕಾಳು ಯಾರು ಕೊಡೋಲ್ಲ ಅಂತಾರೆ. ತಗೋ ಅಂತ ಕೊಡೋಕ್ಕೆ ಬಂದಾಗ ನಿಮ್ಮ ಮನೇಲಿ ಯಾರಿಗೂ ಸಾವಾಗಿರಬಾರ್ದು ಅಂತ ಹೇಳ್ತಾರೆ. ಇಲ್ಲ ಇಲ್ಲ, ನಮ್ಮ ಮನೇಲಿ ಅವ್ರು ಸತ್ತಿದ್ದಾರೆ, ಇವರು ಸತ್ತಿದ್ದಾರೆ ಅಂತ ಹೇಳ್ತಾರೆ. ಬೇಡ ಅಂತಾಳೆ. ಪಕ್ಕದ ಮನೆಗೆ ಹೋಗ್ತಾಳೆ, ಬಾಗಿಲು ತುಳ್ತಾಳೆ. ಎಲ್ಲರೂ ಹಿಂಗೆ ಹೇಳೋಕ್ಕೆ ಶುರು ಮಾಡ್ತಾರೆ. ಇಲ್ಲ, ನಮ್ಮ ಮನೇಲಿ ಅವ್ರು ಹೋಗಿದ್ದಾರೆ, ಇವರು ಹೋಗಿದ್ದಾರೆ, ಅಜ್ಜ ಹೋಗಿದ್ದಾರೆ. ಯಾರ ಮನೇಲಿ ಸಾವಿರಲ್ಲ ಹೇಳಿ? ಅದಕ್ಕೋಸ್ಕರನೇ ಅವಳಿಗೆಲ್ಲೂ ಸಾಸಿವೆ ಕಾಳು ಸಿಗೋದಿಲ್ಲ. ಆವಾಗ ಗೊತ್ತಾಗುತ್ತೆ ಅವಳಿಗೆ. ಅಷ್ಟರಲ್ಲಿ ಅವಳಿಗೆ ರಿಯಲೈಸ್ ಆಗುತ್ತೆ, ಚೆ ಬುದ್ಧ ಯಾಕೆ ಹೇಳ್ದ ಅಂತ ಗೊತ್ತಾಗುತ್ತೆ. ಹೀಗೆ ಸಾವನ್ನ ಯಾರು ತಪ್ಪಿಸ್ಕೊಳ್ಳೋಕೆ ಬರೋದಿಲ್ಲ. ಒಂದಲ್ಲ ಒಂದು ದಿವಸ ಹೋಗಲೇಬೇಕು. ಇದು ಫಿಕ್ಸ್ಡ್, ಬಿಟ್ಟ ಬಾಣದಂತೆ, ಪ್ರಾರಬ್ಧ ಕರ್ಮದ್ದು. ಕೆಲವರು ಬೇಗ ಹೋಗ್ತಾರೆ, ಕೆಲವರು ನಿಧಾನವಾಗಿ ಹೋಗ್ತಾರೆ. ಏನೂ ಮಾಡೋಕ್ಕಾಗೋದಿಲ್ಲ. ಒಂದು ಕಾರ್ ಇರುತ್ತೆ, ಮುಂದೆ ಒಂದು ಇಬ್ಬರು ಕೂತಿರ್ತಾರೆ, ಹಿಂದೆ ಒಂದು 3 ಜನ ಕೂತಿರ್ತಾರೆ. ಕಾರ್ ಹೋಗ್ತಾ ಇರುತ್ತೆ, ದೊಡ್ಡ ಆಕ್ಸಿಡೆಂಟ್ ಆಗುತ್ತೆ. ಹಿಂದೆ ಇರೋರು 3 ಜನನೂ ಸತ್ತೋಗ್ತಾರೆ, ಮುಂದೆ ಇದ್ದವರು ಇಬ್ಬರು ಸಾಯೋದೇ ಇಲ್ಲ. ಇಲ್ಲಿ ನೋಡ್ರಿ, ಮುಂದೆ ಡೇಂಜರ್, ಫಸ್ಟ್ ಅವ್ರು ಹೋಗ್ಬಿಡ್ಬೇಕು. ಹೋಗಲ್ಲ ಅವರು. ಯಾಕೆ? ಆ ಗಟ್ಟಿ ಜೀವ, ಪ್ರಾರಬ್ಧ ಚೆನ್ನಾಗಿತ್ತು, ಬದುಕ್ಬಿಡ್ತಾರೆ. ಹಾಗೆ ನಾವು ಹೇಳಕ್ಕೆ ಬರೋಲ್ಲ ಇದು, ಯಾರು ಹಿಂದೆ ಹೋಗ್ತಾರೆ, ಯಾರು ಮುಂದೆ ಹೋಗ್ತಾರೆ ಅನ್ನೋದನ್ನು ನಾವು ಹೇಳಕ್ಕೆ ಇದು. ಹಾಗೆ ಸೊ ಹೋಗ್ಲಿ, ಸಾವಂದರೆ ಯಾರಿಗಾದರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಸ್ವಲ್ಪ ಯೋಚನೆ ಮಾಡೋಣ. ಸಾವು ಯಾರಿಗೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ನಾವು ಯಾರಾದರೂ ಇವಾಗ ಏನು ಸರ್ ನೀವು ಇಂಥ ಪ್ರಶ್ನೆ ಕೇಳ್ತೀರಾ ಅಂತೀರ. ಒಟ್ಟಿನಲ್ಲಿ ನಮಗೆ ಪುನರ್ಜನ್ಮ ಉಂಟೋ ಇಲ್ವೋ, ನಮ್ಗೆ ಎಷ್ಟೊಂದು ಜನ್ಮಗಳಾಗಿದೆಯೋ ಇಲ್ವೋ? ಒಬ್ಬ ಸುಭಾಷಿತಗಾರರು ಹೇಳ್ತಾರೆ, ನಾವು ಇಲ್ಲಿವರೆಗೂ ಸತ್ತಿರೋ ಮೂಳೆಗಳನ್ನ ರಾಶಿ ಹಾಕಿದ್ರೆ ಹಿಮಾಲಯ ಪರ್ವತ ನಾಚ್ಕೊಳ್ಳುತ್ತಂತೆ. ಅಷ್ಟು ಮೂಳೆಗಳು ಅದಕ್ಕಿಂತ ಜಾಸ್ತಿ ಆಗಿಬಿಡುತ್ತೆ. ನಾವು ತಾಯಿ ಹಾಲು ಕುಡ್ದಿರೋದೇನಾದರೂ ಹರಿಸಿದ್ರೆ ನದಿಗಳು, ಸಮುದ್ರಗಳು ನಾಚ್ಕೊಂಡ್ಬಿಡುತ್ತಂತೆ, ಅದಕ್ಕಿಂತ ಜಾಸ್ತಿ ಆಗಿರುತ್ತಂತೆ. ನಾವು ಬರೀ ತಾಯಿ ಹಾಲು ಕುಡ್ದಿರೋದು. ತಾಯಿ ಹಾಲು ಎಷ್ಟು ವರ್ಷ ಕುಡಿತೀವಿ? 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ, ಅದೇ ಅಷ್ಟು. ಅಂದರೆ ನಮಗೆ ಬೇಕಾದಷ್ಟು ಹುಟ್ಟು ಸಾವುಗಳಾಗಿದೆ ತಾನೆ. ಈಗ ಸಾಯೋದು ಯಾರಿಗಪ್ಪ ಎಕ್ಸ್ಪೀರಿಯನ್ಸ್ ಇದೆ? ಯೋಚನೆ ಮಾಡಿ, ಯಾರಿಗೂ ಇಲ್ಲ. మరి ಸಾವು ಅಂತಂದರೆ ಏನು? ಹೆದರ್ಕೋಬೇಕಾಗಿಲ್ಲ. ಈಗ ನಾವು ನಿದ್ದೆಗೆ ಹೋಗ್ತೀವಿ, ನಿದ್ದೆಗೆ ಹೋಗಿದ ತಕ್ಷಣ ಮಲಗ್ತೀನಿ, ಮಲಗಿದ ತಕ್ಷಣ ನಿದ್ದೆ ಬಂದುಬಿಡುತ್ತೆ, ಅಷ್ಟೇ ಸಾವು. ಬೆಳಗ್ಗೆ ಹೇಳ್ತೀನಿ, ಹುಟ್ಟಿದೆ, ಮಲಗ್ತೀನಿ, ಸಾವು. ಬೆಳಗ್ಗೆ ಹೇಳ್ತೀನಿ, ಹುಟ್ಟಿದೆ, ಮಲಗ್ತೀನಿ, ಸಾವು. ಹೆದರ್ಕೋಬೇಕಾದಕ್ಕೆ? ಸಾವು ಅಂದರೆ ಅಷ್ಟೇ. ನಾವು ಸಾಯೋ ಸಮಯದಲ್ಲಿ ಈ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಬೇರೆ ಬೇರೆ ಆಗುತ್ತೆ. ಆ ಬೇರೆ ಆಗುವಾಗ ತುಂಬ ನೋವಿರುತ್ತೆ ಅಂಥೇಳಿ ಆ ಪರಮಾತ್ಮನು ಅವುಗಳಿಗೆ ನೋವಾಗದೇ ಇರೋಂಗೆ ನಮಗೆ ಕಾನ್ಷಿಯಸ್ ತಪ್ಪಿಸ್ಬಿಡ್ತಾನೆ. ಕಾನ್ಷಿಯಸ್ ತಪ್ಪೋದ್ರಿಂದ ನಮಗೆ ನೋವು ಆಗೋದಿಲ್ಲ, ಗೊತ್ತಾಗದೇ ಇಲ್ಲ, ನಮಗೆ ಪ್ರಜ್ಞೆ ಇರಲ್ಲ ಸಾಯೋ ಸಮಯದಲ್ಲಿ. ಅದಕ್ಕೋಸ್ಕರ ಸಾವು ಯಾರಿಗೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಮತ್ತು ಆಗದೇ ಇರೋದಕ್ಕೆ ಯಾಕೆ ಹೆದರ್ಕೋಬೇಕು? ಮತ್ತು ನಮಗೆ ಭಯ ಆಗುತ್ತಲ್ಲ, ಯಾಕೆ ಅಂತಂದರೆ ನಾವು ಸಾವನ್ನ ಬೇರೆಯವ್ರು ಸತ್ತಿರೋದು ನೋಡಿರ್ತೀವಿ ಅವ್ರ ದುಃಖ ಅನುಭವಿಸೋದು, ಕಾಯಿಲೆ ಬರೋದು, ಅವನ ಅನುಭವಿಸೋದು ಆಸ್ಪತ್ರೆಯಲ್ಲೆಲ್ಲ ಅವ್ರು ನೋಡಿಬಿಟ್ಟು ನಾನು ಹಿಂಗೆ ಸಾಯ್ತೀನಿ ಅಂತ ಅಂದ್ಕೊಂಡು ಬಿಡ್ತೀವಿ. ಇದೇ ನಾವು ಮಾಡೋ ತಪ್ಪು. ಅದಕ್ಕೋಸ್ಕರ ಸಾವಿಗೆ ಹೆದರಬೇಕಾಗಿಲ್ಲ. ನಾನಿಲ್ಲಿ ನಿಲ್ಲಿಸ್ತೀನಿ, ನಾಳೆ ಶುರು ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ.